ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100% ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಥಿಯೇಟರ್ಗಳಲ್ಲಿ ಏಕರೂಪ ಟಿಕೆಟ್ ದರಕ್ಕೆ ತಡೆ, ಕರ್ನಾಟಕದಲ್ಲಿ ಮಾತ್ರ ದುಬಾರಿ ಟಿಕೆಟ್ ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಡಿಬೇಟ್. ಭೀಮನ ಆರ್ಭಟಕ್ಕೆ ಯಾದಗಿರಿ ತತ್ತರ, ಒಳಗೇರ ಗ್ರಾಮವೇ ಜಲಾವೃತ, ಕುಂಬಾರರ ಬದುಕನ್ನೇ ಮುಳುಗಿಸಿದ ಭೀಮ. ಕರೂರು ದುರಂತದಲ್ಲಿ ಸಾವಿನ ನರ್ತನ, ಬರೋಬ್ಬರಿ 40 ಜನರ ದುರ್ಮರಣ, ಆಸ್ಪತ್ರೆಗಳಲ್ಲಿ ಗಾಯಾಳುಗಳ ಆಕ್ರಂದನ. ನಟ ವಿಜಯ್ಗೆ ಕಾಮನ್ ಸೆನ್ಸ್ ಇಲ್ಲ, ಕಾಲ್ ತುಳಿತಕ್ಕೆ ನಟನೆ ಪರೋಕ್ಷ ಹೊಣೆಗಾರ, ಬಿಜೆಪಿ ನಾಯಕ ಅಣ್ಣಾಮಲೈ ಆರೋಪ. ಏಷ್ಯಾ ಕಪ್ ಫೈನಲ್ ಸಮರಕ್ಕೆ ಕೌಂಟ್ ಡೌನ್, ಪಾಕಿಸ್ತಾನವನ್ನ ಬಗ್ಗು ಬಡಿಯೋಕೆ ಟೀಂ ಇಂಡಿಯಾ ರೆಡಿ, ಭಾರತದ ಗೆಲುವಿಗೆ ಹೋಮ ಹವನ. ನಮಸ್ಕಾರ, ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕನ್ನಡಿಗರಿಗೆ ಸಿನಿಮಾ ಕೇವಲ ಮನರಂಜನೆಯ ಒಂದು ಮಾಧ್ಯಮ ಅಲ್ಲ. ಕನ್ನಡಿಗರು ಭಾವನಾ ಜೀವಿಗಳು. ಅದರಲ್ಲೂ ಸಿನಿಮಾ ತಾರೆಯರು ಅಂದ್ರೆ ಆರಾಧ್ಯ ದೈವದ ಸ್ಥಾನ ಕೊಟ್ಟು ಆರಾಧಿಸುವವರು ಕನ್ನಡದ ಸಿನಿ ಪ್ರೇಕ್ಷಕರು, ಅಭಿಮಾನಿಗಳು. ಹಾಗಾಗೇನೆ ಹೇಳಿದ್ದು, ಕನ್ನಡಿಗರಿಗೆ ವಿಶೇಷವಾಗಿ ಸಿನಿಮಾ ಹಾಗೆ ಸಿನಿಮಾಗೆ ಸಂಬಂಧಪಟ್ಟ ನಟರು, ತಂತ್ರಜ್ಞರು, ನಿರ್ಮಾಪಕರು, ನಿರ್ದೇಶಕರು ಕೇವಲ ಮನರಂಜನೆಯನ್ನ ಕೊಡುವವರು ಮಾತ್ರವಲ್ಲ, ಇಂಥದ್ದೊಂದು ಅವಿನಾಭಾವ ಸಂಬಂಧ ದಶಕಗಳಿಂದ ಕನ್ನಡಿಗರು ಹಾಗೆ ಸಿನಿ ಪ್ರೇಕ್ಷಕರು ಜೊತೆಯಲ್ಲಿ ಸಿನಿಮಾ ರಂಗದ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಪದೇ ಪದೇ ಚರ್ಚೆಗೆ ಒಳಪಡ್ತಾ ಇರೋದು ಇತ್ತೀಚೆಗೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡುವ ವೀಕ್ಷಕರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಹೇಳಿ. ಇದಕ್ಕೆ ಕಾರಣ ಏನು ಅಂತ ಹೇಳಿ ಚರ್ಚೆಗೆ ಒಳಪಟ್ಟಾಗ ಅನೇಕ ಕಾರಣಗಳು, ಅದರಲ್ಲಿ ಬಹಳ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಚರ್ಚೆಗೆ ಒಳಪಟ್ಟಿರೋ ವಿಚಾರ ಅಂದ್ರೆ ಸಿನಿಮಾ ಮಂದಿರಗಳ ಟಿಕೆಟ್ ಪ್ರೈಸ್. ಸರ್ಕಾರದ ಜೊತೆಗಿನ ಸಂಘರ್ಷ, ಬರೋಬ್ಬರಿ 10ಕ್ಕೂ ಹೆಚ್ಚು ವರ್ಷಗಳ ಹೋರಾಟದ ಫಲವಾಗಿ ಮೊನ್ನೆ ಸರ್ಕಾರ ಏಕರೂಪ ಟಿಕೆಟ್ ದರವನ್ನ ನಿಗದಿ ಮಾಡ್ತು, 200 ರೂಪಾಯಿ ಅಂತ ಹೇಳಿ. ಆದ್ರೆ ನಂತರದಲ್ಲಿ ಮತ್ತೆ ಸಂಘರ್ಷ, ಇದಕ್ಕೆ ಮಧ್ಯಂತರ ತಡೆ ಬೇರೆ. ಹೀಗಾಗಿ ಈ 200 ರೂಪಾಯಿ ಟಿಕೆಟ್ ಅಥವಾ ಇನ್ ಜನರಲ್ ಏಕರೂಪ ಟಿಕೆಟ್ ದರ ನಿಜವಾಗ್ಲೂ ಕೂಡ ಸಿನಿಮಾ ರಂಗಕ್ಕೆ, ಸಿನಿಮಾ ಮಂದಿರಗಳಿಗೆ, ಸಿನಿ ಪ್ರೇಕ್ಷಕರನ್ನ ಕರೆತರಲಿಕ್ಕೆ ಅವಶ್ಯಕವಾ? ಇದೊಂದೇ ಮಾರ್ಗನ? ಈ 200 ರೂಪಾಯಿಗಳ ಏಕರೂಪ ದರವನ್ನ ನಿಗದಿ ಮಾಡೋದ್ರಿಂದ ಪ್ರೊಡ್ಯೂಸರ್ಗಳಿಗೆ ಅಥವಾ ಸಿನಿಮಾದ ಇತರೆ ವಿಭಾಗಗಳಿಗೆ ಹೊರೆ ಆಗತ್ತಾ? ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಕೊಂಡಿದೆ. ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಹೋರಾಟಗಾರರು ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಕನ್ನಡ ಪರ ಹೋರಾಟಗಾರ್ತಿ, ನಿರ್ಮಾಪಕಿ, ನಿರ್ದೇಶಕಿ, ನಟಿ ಪ್ರಿಯಾ ಹಾಸನ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. 200 ರೂಪಾಯಿ ಟಿಕೆಟ್ ದರ ಇರಬೇಕು ಅನ್ನೋದ್ರ ಪರವಾಗಿ ಇವರಿಬ್ಬರ ವಾದ ಇರುತ್ತೆ. ಹಾಗೆ ಪ್ರೊಡ್ಯೂಸರ್ಗಳ ಕತೆ ಏನಪ್ಪಾ? ನೀವು 200 ರೂಪಾಯಿ ನಿಗದಿ ಮಾಡ್ತೀರಿ, ಈಗ ಆಲ್ರೆಡಿ ಸಂಕಷ್ಟದಲ್ಲಿರುವ ಪ್ರೊಡ್ಯೂಸರ್ಗಳು, ಸಾಲ ಸೋಲ ಮಾಡಿ ಪಿಕ್ಚರ್ ತೆಗಿತಾ ಇರುವವರಿಗೆ ನೀವು ಸಿನಿಮಾ ಟಿಕೆಟ್ ದರದಲ್ಲೂ ಕೂಡ ಕಡಿಮೆ ಮಾಡಿ ಹೊರೆ ಹೊರಿಸ್ತಿದ್ದೀರಿ. ಹೀಗಾಗಿ ಈ ಏಕರೂಪ ಟಿಕೆಟ್ ದರ ನೀತಿಯನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳಿ ವಾದ ಮಂಡಿಸುತ್ತಿರುವವರ ಪರವಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಿರ್ಮಾಪಕರು, ನಿರ್ದೇಶಕರಾದ ಮುರುಡಿಹಳ್ಳಿ ನಾಗಚಂದ್ರ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರು, ನಿರ್ದೇಶಕರು, ನಿರ್ಮಾಪಕರು ಆಗಿರುವ ಟಿ.ಸಿ. ವೆಂಕಟೇಶ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಪ್ರಿಯಾ ಅವರೇ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ಒಂದು ಯೂನಿಟಿ ಕೊರತೆ ಪದೇ ಪದೇ ಕನ್ನಡ ಚಿತ್ರರಂಗದಲ್ಲಿ ಕಾಣುತ್ತಾ ಅಂತ ಹೇಳಿ. ಈಗಿನ ಉದಾಹರಣೆಯನ್ನೇ ತೆಗೆದುಕೊಳ್ತೀನಿ. ಎಲ್ಲರನ್ನ ಸಂಪರ್ಕ ಮಾಡಿ ನಾವು ಏಕರೂಪ ದರ ನಿಗದಿಗೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಅಂತ ಹೇಳಿ ಫಿಲ್ಮ್ ಚೇಂಬರ್ ಹೇಳ್ತಿದೆ. ಆದ್ರೆ ಅದೇ ಫಿಲ್ಮ್ ಚೇಂಬರ್ನ ಭಾಗವಾಗಿರುವ ಕೆಲ ಪ್ರೊಡ್ಯೂಸರ್ಗಳು ಹೋಗ್ತಾರೆ, ಸ್ಟೇ ತರ್ತಾರೆ. ಅಲ್ಲಿಗೆ ಈ ಒಗ್ಗಟ್ಟಿನ ಕೊರತೆ ಮತ್ತೆ ಈ ವಿಚಾರದಲ್ಲೂ ಕಾಣ್ತಾ ಇದೆಯಾ ಅಂತ. ಎಲ್ರಿಗೂ ನಮಸ್ಕಾರ. ಒಗ್ಗಟ್ಟಿನ ಕೊರತೆ ಅಂದ್ರೆ ಅದು ಎಲ್ಲಾ ರಂಗಗಳಲ್ಲೂ ಇರುತ್ತೆ. ಆದ್ರೆ ಇದು ತುಂಬಾ ವರ್ಷದ ಕನಸಿತ್ತು. ಯಾಕಂದ್ರೆ ಇತ್ತೀಚೆಗೆ ಥಿಯೇಟರ್ಗೆ ಜನಗಳು ಬರೋದೇ ಕಮ್ಮಿ ಆಗಿದೆ. ಬಿಕಾಸ್ ಟಿವಿ ಮಾಧ್ಯಮ ಇರ್ಬೋದು, ಇವಾಗ ನಮ್ಗೆ ಫೋನ್ ಅಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ದರ್ ಇಸ್ ಲಾಟ್ ಆಫ್ ರೀಸನ್ಸ್ ಫಾರ್ ದಟ್.
ಸಿನಿಮಾಗೆ ಥಿಯೇಟರ್ಗೆ ಜನನ ಆಕರ್ಷಣೆ ಮಾಡೋದೇ ಕಮ್ಮಿ ಆಗಿದೆ. ಅಂಥದ್ರಲ್ಲಿ ಟಿಕೆಟ್ ದರ ಕೂಡ ಜಾಸ್ತಿ. ಬೇರೆ ಕಡೆ ಎಲ್ಲ ಬೇರೆ ಸ್ಟೇಟ್ ಅಲ್ಲೆಲ್ಲ ಇಷ್ಟು ರೇಟ್ಸ್ ಇಲ್ಲ, ನಮ್ಮಲ್ಲಿ ರೇಟ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇದ್ರ ಪರ ನಾವು ಹೋರಾಟ ಮಾಡಿ ನಮ್ಮ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ಮತ್ತೆ ಪಾಸ್ಟ್ ಪ್ರೆಸಿಡೆಂಟ್ಸ್ ಗಳು ಎಲ್ಲ ಸಪೋರ್ಟ್ ಮಾಡಿ, ನಮ್ಮ ಇಫಿ ಆಗ್ಲಿ ಎಲ್ಲ ಸುಮಾರು ಜನ ಪ್ರೊಡ್ಯೂಸರ್ಸ್ ಇದ್ರ ಪರವಾಗಿ ನಿಂತು ಗವರ್ಮೆಂಟ್ಗೆ ನಾವು ಮನವಿ ಕೊಟ್ಟಾಗ ಅವರು ಇದನ್ನ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ಹಾಗೂ ನಮ್ಮ ಪರಮೇಶ್ವರ್ ಅವರು ಇವರೆಲ್ಲರೂ ಅದನ್ನ ನಮಗೆ ಇವಾಗ ಸ್ಯಾಂಕ್ಷನ್ ಮಾಡಿ 200 ರೂಪೀಸ್ ಅಂತ ಕನ್ಫರ್ಮ್ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಅದು ಪ್ರೇಕ್ಷಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಥಿಯೇಟರ್ಗೆ ಒಂದು ಫ್ಯಾಮಿಲಿ ಇವತ್ತು ಥಿಯೇಟರ್ಗೆ ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 300-350 ರೂಪಾಯಿ ಅಂದ್ರೇನು ನಮಗೆ ಪ್ಲಸ್ ನಮಗೆ ಟ್ರಾವೆಲಿಂಗ್ ಚಾರ್ಜಸ್ ಎಲ್ಲ ಸೇರಿದ್ರೆ ಮಿನಿಮಮ್ 2000 ರೂಪೀಸ್ ಇಟ್ಕೋಬೇಕು. ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಇಬ್ರು ಮಕ್ಕಳು ಹೋಗ್ತೀನಿ ಅಂದ್ರೆ 2000 ರೂಪೀಸ್ ಸ್ಪೆಂಡ್ ಮಾಡಿ ಇವತ್ತು ಮನರಂಜನೆ ನೋಡೋ ಹಾಗಿದ್ಯಾ ನಮ್ಮ ಇವಾಗಿನ ಟ್ರೆಂಡ್. ನೀವು ಫೋನ್ ಅಲ್ಲಿ ಬೆರಳಲ್ಲಿ ಹಿಂಗಂದ್ರೆ ಬೇಕಾದಷ್ಟು ಸಿನಿಮಾಗಳು, ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಸೊ ಇದು ಒಂದು ತುಂಬಾ ಮುಖ್ಯವಾದಂತ ಅಂಶ. ಕಡಿಮೆ ಆದಷ್ಟು ಎಲ್ಲಾ ವರ್ಗದವರು ಸಹ ಥಿಯೇಟರ್ಗೆ ಒಂದು ಸ್ಯಾಟರ್ಡೆ ಸಂಡೇ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಬರ್ಬೋದು ಥಿಯೇಟರ್ಗೆ ಒಂದು ಆಕರ್ಷಣೆ ಮಾಡೋದಕ್ಕೆ ಇದು ಒಂದು ರೀಸನ್. ಹಾಗೆ ಪ್ರೇಕ್ಷಕರಿಗೂ ಸಹ ಇದು ಅನುಕೂಲ, ಪ್ರೊಡ್ಯೂಸರ್ಸ್ಗಾಗ್ಲಿ ಅನುಕೂಲ. ಯಾಕಂದ್ರೆ ಥಿಯೇಟರ್ಗೆ ಜನ ಬರ್ತಾರೆ, ನಮ್ಗೆ ದುಡ್ಡು ಬರುತ್ತೆ. ಇದು ಒಂದು ಮೇನ್ ಇಂಟೆನ್ಷನ್. ಇದರಲ್ಲಿ ಯಾರು ಹೋಗಿದ್ದಾರೆ ಕೋರ್ಟಿಗೆ ಅಂದ್ರೆ ಹೊಂಬಾಳೆ ಪ್ರೊಡಕ್ಷನ್ಸ್ ಅವ್ರು ಹೋಗಿದ್ದಾರೆ. ಬಿಕಾಸ್ ಕಾಂತಾರ ಮೂವಿ ಮಾಡಿದಂತ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ಸ್ ಹೋಗಿದ್ದಾರೆ, ಹಾಗೂ ಕೆಲವೊಂದು ಮಲ್ಟಿಪ್ಲೆಕ್ಸ್ ಗಳು ಹೋಗಿದೆ. ಅವ್ರದ್ದು ಏನಂದ್ರೆ ಅವ್ರದ್ದು ರೆಂಟು, ಅವ್ರದ್ದು ಜಾಗ, ಅವ್ರು ಇದಕ್ಕೆ ಅದು ವರ್ಕೌಟ್ ಆಗ್ತಾ ಇಲ್ಲ ಅನ್ನೋ ರೀಸನ್ ಹೋಗಿರ್ಬೋದು. ಬಿಟ್ರೆ ವರ್ಷಕ್ಕೆ ಯಾವ್ದೋ ಒಂದು ಕಾಂತಾರ, ಯಾವ್ದೋ ಒಂದು KGF ಬರ್ಬೋದು. ಆದ್ರೆ ಇಲ್ಲಿ ಸಾಕಷ್ಟು ಪ್ರೊಡ್ಯೂಸರ್ಸ್ ಇದ್ದಾರೆ, ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಯಾವ್ದೋ ದೊಡ್ಡ ಸಿನಿಮಾಗೋಸ್ಕರ ಎಷ್ಟು ಜನ ಪ್ರೊಡ್ಯೂಸರ್ಸ್ ನ ಬಲಿ ಕೊಟ್ಟಂಗಲ್ವಾ ಇದು. ಹೇಳಿದ್ರೆ ಲಾಜಿಕ್ ಇದೆ, ಬಟ್ ಇದು ಹೆಂಗೆ ಎಸ್ಪೆಷಲಿ ಕೋರ್ಟ್ ಹೋದ ನಂತರದಲ್ಲಿ ಹೆಂಗ್ ಪೋರ್ಟ್ರೆ ಆಗ್ತಾ ಇದೆ ಅಂದ್ರೆ ಇದೊಂಥರದಲ್ಲಿ ಹೊಂಬಾಳೆ ಫಿಲ್ಮ್ಸ್ ವರ್ಸಸ್ ವಾಣಿಜ್ಯ ಮಂಡಳಿ ವರ್ಸಸ್ ಮಲ್ಟಿಪ್ಲೆಕ್ಸ್ ಅನ್ನೋ ರೀತಿಯಲ್ಲಿ ಆಗೋಯ್ತಾ ಅಂತ. ಮೇ ಬಿ ಅದನ್ನ ನಾವು ಹೇಳಕ್ಕಾಗಲ್ಲ. ಬಿಕಾಸ್ ಕೋರ್ಟ್ ಅಲ್ಲಿ ಇರೋದ್ರಿಂದ, ಇದು ಸ್ಟೇ ಆಗಿರೋದ್ರಿಂದ ಅದ್ರ ವಿಚಾರವಾಗಿ ನಾವು ಜಾಸ್ತಿ ಮಾತಾಡಕ್ಕಾಗಲ್ಲ. ಬಟ್ ಏನಂದ್ರೆ 200 ರೂಪಾಯಿ ಮಾಡಿದ್ದು ನಮ್ಮ ಎಲ್ಲರಿಗೂ ಸಂತೋಷ ಆಗಿದೆ, ಪ್ರೇಕ್ಷಕರಿಗೆ ಸಪೋರ್ಟ್ ಆಗಿದೆ, ಚಿತ್ರರಂಗಕ್ಕೆ ಅದು ಸಪೋರ್ಟ್ ಆಗಿದೆ. ಆದ್ರೆ ಇವಾಗ ಯಾಕೆ ಈ ತರ ಸ್ಟೇ ಕೊಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಇದರಿಂದ ಅವ್ರು ಯಾರೋ ಮಲ್ಟಿಪ್ಲೆಕ್ಸ್ ಅವ್ರಿಗೆ, ಹೊಂಬಾಳೆ ಪ್ರೊಡಕ್ಷನ್ಸ್ಗೆ ಸಪೋರ್ಟ್ ಆಗ್ಬೋದು. ಬಿಟ್ರೆ ಇದರಿಂದ ಸಾಕಷ್ಟು ಪ್ರೊಡ್ಯೂಸರ್ಸ್ಗೆ, ಚಲನಚಿತ್ರರಂಗಕ್ಕೆ ಎಲ್ಲ ಇದರಿಂದ ತುಂಬಾ ಲಾಸ್ ಆಗುತ್ತೆ, ತುಂಬಾ ತೊಂದರೆಗಳಾಗತ್ತೆ. ಸರಿ, ನಾಗಚಂದ್ರ ಅವರು 200 ರೂಪಾಯಿ ಅನ್ನೋದು ಒಂದು ಏಕರೂಪದಲ್ಲಿ ದರ ನಿಗದಿ ಮಾಡಿದ್ರೆ ತೊಂದರೆ ಅಂತ ಹೇಳಿ ಏನಾಗತ್ತೆ, ಯಾಕೆ ಒಪ್ಲಿಕ್ಕೆ ಕಷ್ಟ ಆಗತ್ತೆ ಇದು ಅಂತ ಹೇಳಿ ನಿರ್ಮಾಪಕರ ದೃಷ್ಟಿಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ಈಗ ಪ್ರಿಯಾ ಮೇಡಮ್ ಅವ್ರು ಹೇಳಿದ್ರು, ಈಗ ಸರ್ಕಾರ ಮಾಡಿರೋದು 200 ರೂಪಾಯಿ ಏಕರೂಪದಲ್ಲಿ ಕರೆಕ್ಟ್ ಅಂತಂದು ಹೇಳ್ತಾ ಇದಾರೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ, ಈಗ ಹೊಂಬಾಳೆ ಫಿಲ್ಮ್ಸ್ ಅವ್ರು ಈಗ ಕೋರ್ಟ್ಗೆ ಹೋಗಿರೋದು, ಈಗ ಸ್ಟೇ ತಂದಿದ್ದಾರೆ. ಅವ್ರು ಏನಕ್ಕೆ ಸ್ಟೇ ತಂದಿದ್ದಾರೆ ಅಂದ್ರೆ, ಈಗ ಅವ್ರದ್ದು ಏನಾಗಿದೆ ಅಂದ್ರೆ ಅದು ಬಡ್ಜೆಟ್ ಸಿನಿಮಾ. ಈಗ ಯಾಕಂದ್ರೆ ಇವತ್ತಿನ ದಿವಸದಲ್ಲಿ 50 ಲಕ್ಷಕ್ಕೂ ಸಿನಿಮಾ ಮಾಡ್ತಾರೆ, 1 ಕೋಟಿಗೂ ಸಿನಿಮಾ ಮಾಡ್ತಾರೆ, 10 ಕೋಟಿಗೂ ಸಿನಿಮಾ ಮಾಡ್ತಾರೆ, 100 ಕೋಟಿಗೂ ಸಿನಿಮಾ ಮಾಡ್ತಾರೆ. ಇವತ್ತು ಅವ್ರದ್ದು ಹೆವಿ ಯೂಸ್ ನಿಮಗೆ ಬಡ್ಜೆಟ್. ಅದರಿಂದ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇದು ಸಮಸ್ಯೆ ಬಂದಿರೋದು ಮೇಡಮ್, ಸರ್ಕಾರ ಮಾಡಿರೋದು ಬರೀ ಮಲ್ಟಿಪ್ಲೆಕ್ಸ್ ಮಾತ್ರ. ಸಿಂಗಲ್ ಥಿಯೇಟರ್ ಮಾಮೂಲಾಗಿ ಆಗೇ ಇದೆ, ಅದೇ 150 ರೂಪಾಯಿ, ಅದೇ 100 ರೂಪಾಯಿ. ಇವತ್ತಿನ ಅಂತಲ್ಲ, ಅವತ್ತಿಂದನೂ ಅದೇ ಇದೆ. ಇದು ಮಲ್ಟಿಪ್ಲೆಕ್ಸ್ ಮಾತ್ರ ಅನ್ವಯ ಆಗುತ್ತೆ. ಯಾಕೆ ಅನ್ವಯ ಆಗುತ್ತೆ ಅಂದ್ರೆ ಮೇಡಮ್, ಇವಾಗ ನೋಡಿ, ಮೊನ್ನೆ ಕೂಲಿ ಸಿನಿಮಾ ರಿಲೀಸ್ ಆಯ್ತು, ರಜನಿಕಾಂತ್ ಅವರು 2,000 ರೂಪಾಯಿ ಕೊಟ್ಟು ಜನ ನೋಡಿದ್ರು. ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ 10 ರೂಪಾಯಿ ಕೊಟ್ಟರು ಜನ ನೋಡ್ತಾರೆ, 50 ರೂಪಾಯಿ ಇಟ್ಟರು ಜನ ನೋಡ್ತಾರೆ, 500 ರೂಪಾಯಿ ಇಟ್ಟರು ಜನ ನೋಡ್ತಾರೆ ಮೇಡಮ್. ಏನಂದ್ರೆ ಈಗ ಅವ್ರಿಗೆ ಅಮೌಂಟ್ ರಿಕವರಿ ಆಗಬೇಕು ಒಂದು, ಯಾಕಂದ್ರೆ ಹೆವಿ ಬಡ್ಜೆಟ್ ಸಿನಿಮಾ ಮಾಡಿರ್ತಾರೆ. ಈ ಉದ್ದೇಶದಿಂದ ಅವರು ಕೋರ್ಟ್ಗೆ ಹೋಗಿದ್ದಾರೆ. ಏನಂದ್ರೆ ನಾವು ಏನೇ ಮಾಡಿದ್ರು ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಮೇಡಮ್ ಕಲೆಕ್ಷನ್, ಮತ್ತೆ ಸೋಮವಾರ ಅಗೇನ್ ಮಾಮೂಲಿ ರೇಟಿಗೆ ಬಂದ್ಬಿಡುತ್ತೆ. ಈ ಬಂಡವಾಳ ರಿಕವರಿಗೆ ಹಾಗಾದ್ರೆ ಕೇವಲ ಟಿಕೆಟ್ ಮಾತ್ರನ ಆಧಾರ, ಇದನ್ನ ಬಿಟ್ಟು ಬೇರೆ ಯಾವುದೇ ಸ್ವರೂಪದಲ್ಲೂ ಕೂಡ ಪ್ರೊಡ್ಯೂಸರ್ಗೆ ಅಂದ್ರೆ ಹಣ ಹಾಕದವರಿಗೆ ವಾಪಸ್ ಬರೋದಿಲ್ವಾ ಮೇಡಮ್? ಈಗ ಪ್ರೇಕ್ಷಕರಿಂದ ದುಡ್ಡು ಬರ್ಬೇಕೀಗ, ಇನ್ ಯಾವುದೇ ದಾರಿ ಇಲ್ಲ. ಈಗ ಬೇರೆ ದಾರಿ ಅಂದ್ರೆ OTT ಇದೆ, ಈಗ ಟಿವಿ ರೇಟ್ಸ್ ಇದೆ, ಮತ್ತೆ ಏನೇನೋ ಪ್ಲಾಟ್ಫಾರ್ಮ್ಸ್ ಇದೆ OTT. ಅದರಿಂದ ಎಷ್ಟು ಬರುತ್ತೆ ಅದು ಬಿಡಿ, ಅದು ಸೈಡ್, ಅದು ಎಷ್ಟು ಬರುತ್ತೆ ಅನ್ನೋದಲ್ಲ. ಇವ್ರಿಗೆ ಏನಂದ್ರೆ ಮೇಜರ್ ನಮಗೆ ಥಿಯೇಟರ್ ಇಂದ ಬರಬೇಕು, ಮಲ್ಟಿಪ್ಲೆಕ್ಸ್ ಇಂದ ಬರಬೇಕು. ಮಲ್ಟಿಪ್ಲೆಕ್ಸ್ ಸಮಸ್ಯೆ ಆಗಿರೋದು ಮೇಡಮ್. ಮಲ್ಟಿಪ್ಲೆಕ್ಸ್ ಅಲ್ಲಿ ಏನಾಗುತ್ತಂದ್ರೆ ನೋಡಿ, ಓಪನಿಂಗ್ 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಕೊಟ್ಟು ನೋಡ್ತಾರೆ. ಸರಿ, ರೂಪೇಶ್ ರಾಜಣ್ಣ ಅವರೇ, ಸಿನಿಮಾ ಚೆನ್ನಾಗಿದ್ರೆ ಫಾರ್ ಎಕ್ಸಾಂಪಲ್ ಕೂಲಿ 2000 ಆದ್ರೂ ಕೂಡ ಜನ ನೋಡ್ತಾರೆ, ಓಜಿ 700 ರೂಪಾಯಿ ಆದ್ರೂ ಜನ ನೋಡ್ತಾರೆ, ಅದ್ಯಾಕೆ 200 ರೂಪಾಯಿ ಫಿಕ್ಸ್ ಮಾಡಬೇಕು ಅನ್ನೋ ಒತ್ತಡ ಅಂತ ಹೇಳಿ ಪ್ರಶ್ನೆ. ಈಗ ನಾನು ಇವರು ಹೇಳಿದ್ರು, ಮೇಡಮ್ ಹೇಳಿದ್ರು ಎಲ್ಲ ಕೇಳಿಸ್ಕೊಂಡು, ಈಗ ನಾವೇನೇ ಮಾತಾಡಿದ್ರು ನಾವು ಜನರ ಪರವಾಗಿ ನಾವು ಮಾತಾಡಬೇಕಾಗುತ್ತೆ. ಎರಡನೇದು, ಸಿನಿಮಾ ಆಗಿರಬಹುದು, ಮನರಂಜನೆ ಆಗಿರಬಹುದು, ಜನರಿಗೆ ಅನಿವಾರ್ಯ ಅಲ್ಲ.
ಬೇಕು ಅಂದ್ರೆ ಹೋಗ್ಬೋದು, ಬೇಡ ಅಂದ್ರೆ ಬಿಡಬಹುದು. ಇದು ನಮಗೆ ನಮ್ಮ ಆಯ್ಕೆ. ಇದು ಈಗ ಅವತ್ತಿನ ಕಾಲದಿಂದ ನಮ್ಮ ಅಣ್ಣವ್ರ ಕಾಲದಿಂದಲೂ ತೆಗೆದುಕೊಂಡ್ರೆ 20 ಲಕ್ಷಕ್ಕೆ 10 ಲಕ್ಷಕ್ಕೆ 30 ಲಕ್ಷಕ್ಕೆ 50 ಲಕ್ಷಕ್ಕೆ ಚಿತ್ರಗಳು ನಿರ್ಮಾಣ ಆಗ್ತಾ ಬರ್ತಾ ಇದೆ. ಅವತ್ತು ನಾವು ಕಂಡಂಗೆ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ 50 ರೂಪಾಯಿವರೆಗೂ ನಾವು ನೋಡಿದೀವಿ ಚಿತ್ರಗಳು. ದಿಢೀರ್ ಅಂತ ಹೇಳಿ ಇವರು 1000 ರೂಪಾಯಿ 2000 ರೂಪಾಯಿ ಮಾಡಿದ್ರೆ ಜನಗಳೇನಾದ್ರೂ ಹೋಗಿ ಪ್ರೊಡ್ಯೂಸರ್ ಹತ್ರ ಅಥವಾ ವಾಣಿಜ್ಯ ಮಂಡಳಿ ಹತ್ರ ದಯಮಾಡಿ ನೀವು ಒಂದು 500 ಕೋಟಿ ಫಿಲಂ ತೆಗಿಬೇಕು, ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಫಿಲಂ ನೋಡೋದಕ್ಕಾಗಲ್ಲ, ಹಾಗಾಗಿ ನಮ್ಮ ಮನೆಯವರು ನಾವೆಲ್ಲ ಸೇರ್ಕೊಂಡು ನಾವೆಲ್ಲರೂ ಕೇಳ್ತಾ ಇರೋದು ನಿಮ್ಮನ್ನ 1000 ಕೋಟಿ ಫಿಲಂ ತೆಗಿರಿ, 100 ಕೋಟಿ ಫಿಲಂ ತೆಗಿರಿ ಅಂತಲ್ಲ ನಾವು ಕೇಳ್ತಾ ಇರೋದು. ಹೋಗ್ಬಿಟ್ಟು ಇವ್ರನ್ನ ನಮಗೆ ನೀವು ಮನರಂಜನೆ ಕೊಡಿ. ನೀವು 10 ರೂಪಾಯಿ ಕೊಡ್ತೀರ. ನಾನು ಅದನ್ನೇ ಹೇಳ್ದೆ, ಒಂದು ಸೀನ್ ತೆಗಿಬೇಕು ಅಂತಂದ್ರೆ ಟೀ ಅಂಗಡಿ, ಯಾವ್ದೋ ಬೀದಿ ಹೋಟ್ಲು ಟೀ ಅಂಗಡಿಲಿ ಟೀ ಕುಡಿಯೋದು ಇಂಪಾರ್ಟೆಂಟ್ ನಮ್ಗೆ. ನೀವು ಅದೇ ಟೀನ ಹೋಗಿ ಯಾವ್ದಾದ್ರು ದೊಡ್ಡ ಕೆಫೆ ತರ ಮಾಡ್ಬಿಟ್ಟು ಅಲ್ಲೂ ನೀವು ಕುಡಿಸಬಹುದು ಟೀನ ಹೀರೋಯಿನ್ಗೆ, ಇಲ್ಲ ರೋಡಲ್ಲೂ ಕುಡಿಸಬಹುದು ನೀವು. ಆದ್ರೆ ನಮಗ್ ಬೇಕಾಗಿರೋದೇನು ಟೀ ಕುಡಿಯೋದು ಇಂಪಾರ್ಟೆಂಟ್. ನಿಮ್ಗೋಸ್ಕರ ನೀವು ನಿಮ್ ಇಂಟೆನ್ಷನ್ ಏನು ಇದರಲ್ಲಿ 100 ಕೋಟಿ ಹಾಕಿ ಒಂದೇ 1000 ಕೋಟಿ ಮಾಡ್ಬಿಟ್ಟು ನಾನು ಸೆಟ್ಲ್ ಆಗ್ಬಿಡೋಣ ಅನ್ನೋದು ನಿಮ್ ಇಂಟೆನ್ಷನ್. ವೆಂಕಟೇಶ್ ಸರ್, ಮನರಂಜನೆಗೆ ಅಂತ ಹೋಗೋ ಆ ಜಾಗದಲ್ಲೂ ಕೂಡ ಡಿಸ್ಕ್ರಿಮಿನೇಷನ್, ದುಡ್ಡಿದ್ದವ್ರು ಒಂಥರ ಸಿನಿಮಾ ನೋಡ್ಬೋದು, ದುಡ್ಡಿಲ್ದವ್ರು ಒಂಥರ ಸಿನಿಮಾ ನೋಡ್ಬೇಕು, ಈ ರೀತಿಯ ತಾರತಮ್ಯ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲರಿಗೂ, ದುಡ್ಡಿದ್ದವ್ರಿಗೂ ಇಲ್ಲದೆ ಇರೋರ್ಗೂ, ಮನರಂಜನೆಗೆ ಹೋಗೋರು ಮನರಂಜನೆ ಮಾತ್ರ ಹೋಗ್ಬೇಕು, ಅಲ್ಲಿ ತಾರತಮ್ಯ ಆಗ್ಬಾರ್ದು. ಸರಿ ಇದೆ ವಾದ? ಸರಿ ಇದೆ. ಆದ್ರೆ ಎಲ್ರಿಗೂ ನಾನು ಒಂಚೂರು ಎಜುಕೇಟ್ ಮಾಡ್ತೀನಿ. ಸಿನಿಮಾ ಕೇವಲ ಮನರಂಜನೆ ಅಲ್ಲ. ಮನರಂಜನೆಗೆ ಬೇರೆ ಬೇರೆ ವೇದಿಕೆಗಳಿವೆ. ಕುಣಿಸೋದಿಕ್ಕೆ, ನೋಡೋದಿಕ್ಕೆ, ಹಾಸ್ಯ ಮಾಡೋದಿಕ್ಕೆ, ಮತ್ತೊಂದಕ್ಕೆ ಇದೆ. ಸಿನಿಮಾ ಕೇವಲ ಮನೋರಂಜನಾ ಮಾಧ್ಯಮ ಅಲ್ಲ, ಇದೊಂದು ಸಂದೇಶ ಭರಿತದ ಒಂದು ಪ್ರಭಾವಿ ಮಾಧ್ಯಮ. ಹೌದು. ಸೊ ಇಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ನೃತ್ಯ ಇದೆ, ನಮ್ಮ ಸಂಪ್ರದಾಯ ಇದೆ, ಇತಿಹಾಸ ಇದೆ, ದೇಶ ಪ್ರೇಮ ಇದೆ, ನಾಡ ಪ್ರೇಮ ಇದೆ, ಗಡಿ ವಿಚಾರ ಬರುತ್ತೆ. ಸೊ ನಮ್ಮನ್ನ ನಾವು ಸಂರಕ್ಷಣಾ ವಿಚಾರ ಬರುತ್ತೆ. ಸಾಂಸಾರಿಕವಾಗಿ ನಾವು ಸಂದೇಶಗಳನ್ನ ಕೊಡ್ತೀವಿ, ಸ್ನೇಹಪೂರ್ವಕವಾಗಿ ಕೊಡ್ತೀವಿ. ಸಮಾಜದಲ್ಲಿ ಆಗುವಂತ ಅವಘಡಗಳು ಏನ್ ನಡೀತದೆ, ಭ್ರಷ್ಟಾಚಾರ ಇರ್ಬೋದು, ಇನ್ನೊಂದು ಅನ್ಯಾಯಗಳು ಇರ್ಬೋದು, ಈ ಶೋಷಿತ ವರ್ಗದ ವಿಚಾರ ಆಗಿರ್ಬೋದು, ಧೋರಣೆಗಳು ಏನೇನಿದು ತಾರತಮ್ಯಗಳಿದೆ, ಅದನ್ನ ಪ್ರಶ್ನೆ ಮಾಡುವಂತದ್ದು, ಜನರ ಮುಂದೆ ಬಿಚ್ಚಿಡುವಂತ ಮಾಧ್ಯಮ ನಮ್ಮ ಸಿನಿಮಾ ಮಾಧ್ಯಮ. ಆ ಸಿನಿಮಾ ಮಾಧ್ಯಮದಲ್ಲಿ ಕೆಲವು ಮನೋರಂಜನಾ ವಿಭಾಗಗಳನ್ನು ಇಟ್ಟಿರ್ತೀವಿ ಅಷ್ಟೇ. ಆಗಾಗ ಪ್ರೇಕ್ಷಕರಿಗೆ ಅದು ತುಂಬಾ ಬೋರ್ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಆಗಾಗ ಮನೋರಂಜನೆ ಹಾಸ್ಯವನ್ನು ಇಡ್ತೀವಿ, ನಾವು ನೃತ್ಯವನ್ನು ಇಡ್ತೀವಿ, ಮತ್ತೊಂದು ಇಡ್ತೀವಿ. ಆದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಸಿನಿಮಾ ಕೇವಲ ಮನೋರಂಜನೆ ಮಾಧ್ಯಮ ಅಲ್ಲ. ಇಷ್ಟಕ್ಕೂ ನಾನು ಹೇಳ್ತೀನಿ, ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ನಮ್ಮನ್ನ ಮನೋರಂಜನಾ ವಿಭಾಗದಲ್ಲಿ ಇಟ್ಟಿರೋದೇ ಮೊದಲನೇ ತಪ್ಪು. ನಾನು ಒಂದು ಕಥೆಯನ್ನ ಮಾಡಬೇಕಾದ್ರೆ ಒಬ್ಬ ಕಥೆಗಾರ ಆಗಿ, ನಿರ್ದೇಶಕ ಆಗಿ ನಾನು ವರ್ಷಾನ್ಗಟ್ಲೆ ಕಥೆ ಮಾಡ್ತೀನಿ. ನಾನು ಕೇವಲ ಮನೋರಂಜನೆ ಮಾಡೋದಕ್ಕೆ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಾಗಿದೆ. ಆದ್ರೆ ಸಿನಿಮಾಗೋಸ್ಕರ ಸೃಜನಶೀಲತೆ ಇದೆ, ಸಂವೇದನಾಶೀಲತೆ ಇದೆ, ಇಲ್ಲಿ ಸೂಕ್ಷ್ಮ ವಿಚಾರಗಳಿದೆ. ಸೊ ಇಂಥ ವಿಚಾರಗಳನ್ನ ನಾವು ಜನರಿಗೆ ತಲುಪಿಸಬೇಕಾಗಿದೆ. ಸಿನಿಮಾ ಅಂತ ಹೇಳಿದ್ರೆ ಸಾಮಾನ್ಯ ಕನಿಷ್ಠ ಪ್ರಜೆಗೂ ತಲುಪಬೇಕಾಗಿದೆ. ಇವತ್ತು ಉದಾಹರಣೆ ಒಂದು ಹೇಳ್ತೀನಿ. ತಮಿಳುನಾಡಲ್ಲಿ ಸತ್ಯಂ ಥಿಯೇಟರ್ ಅಂತ ಇದೆ, ಚೆನ್ನೈನಲ್ಲಿ, ಮಡ್ರಾಸಲ್ಲಿ. ಆ ಸತ್ಯಂ ಥಿಯೇಟರ್ನಲ್ಲಿ 10 ರೂಪಾಯಿಗೆ ಟಿಕೆಟ್ ಇಟ್ಟಿದ್ದಾರೆ ಆ ಕಾಲದಿಂದ. ಯಾವ ಕಾರಣಕ್ಕೆ ಗೊತ್ತಾ? ಭಿಕ್ಷುಕನು ಕೂಡ 10 ರೂಪಾಯಿನಲ್ಲಿ ಒಂದು ಅವನಿಗಿಷ್ಟವಾದಂತಹ ಸದಭಿರುಚಿ ಇರುವಂತದ್ದನ್ನ ಈ ಸಿನಿಮಾವನ್ನ ನೋಡೋ ಅವಕಾಶ ಸಿಗಲಿ ಅಂತ. ಇವತ್ತೇನಾಗಿದೆ, ಇವತ್ತು ಮಲ್ಟಿಪ್ಲೆಕ್ಸ್ಗಳು ಬಂದು ಇವತ್ತು ನಮ್ಮ ಸಿನಿಮಾ ವ್ಯವಸ್ಥೆಯನ್ನೇ ಬದಲಾಯಿಸ್ತಾ ಇದೆ. ನನ್ನ ಹತ್ರ ದುಡ್ಡಿರಬಹುದು, ಸಿನಿಮಾ ಬರೀ ಕೇವಲ ಬಂಡವಾಳದಿಂದ ಅಲ್ಲ, ಕಥಾ ಹಂದರದಿಂದ, ಸಾಹಿತ್ಯದಿಂದ, ಸಂಭಾಷಣೆಯಿಂದ ಅಲ್ಟಿಮೇಟ್ ಗೋಲ್ ಪ್ರೇಕ್ಷಕರನ್ನ ತಲುಪೋದೇ ಅಲ್ವಾ? ನಿಮ್ಮ ಪರಿಶ್ರಮ, ನಿಮ್ಮ ಕ್ರಿಯೇಟಿವಿಟಿ, ಸೃಜನಶೀಲತೆ, ಸಂವೇದನೆ, ಅದೆಲ್ಲದರ ಅಲ್ಟಿಮೇಟ್ ಗೋಲ್ ಏನು? ಪ್ರೇಕ್ಷಕರನ್ನ ತಲುಪೋದು. ಈಗ ಪ್ರೇಕ್ಷಕರನ್ನ ತಲುಪಬೇಕು ಅಂದ್ರೆ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬರಬೇಕು. ಸಿನಿಮಾ ಮಂದಿರಕ್ಕೆ ಬರೋದೇನೆ ಅಫೋರ್ಡಬಲ್ ಇಲ್ಲ, ಕೈಗೆಟ್ಕೋ ದರದಲ್ಲಿ ಇಲ್ಲ ಅಂತಂದ್ರೆ ನಿಮ್ ಪರಿಶ್ರಮ ಕೂಡ ವೇಸ್ಟ್ ಆಗ್ಬಿಡುತ್ತಲ್ಲ. ನೋಡಿ, ಈ ಹೋರಾಟ ಇವತ್ತಿಂದಲ್ಲ, 2015ರಿಂದ ಹೋರಾಟ, 14ರಿಂದ ಹೋರಾಟ. ರಾಯನ್ ಸಿಂಗ್ ಬಾಬು ಅವರು, ಜೈಮಾಲ್ ಅವರು ಮತ್ತು ನಾಗಾಭರಣ ಅವರು ಎಂತೆಂತ ಘಟಾನುಘಟಿಗಳು ಹೋರಾಟ ಮಾಡಿದಕ್ಕೆ ಸಾರಾಯಿ ಗೋವಿಂದರಾವ್ ಅವಾಗೆಲ್ಲ ಜೊತೆ ಸೇರಿದ್ದಾರೆ. ಜೊತೆ ಸೇರಿ ಅವತ್ತು 2017ರಲ್ಲಿ ಈ ಆದೇಶ ಆಗಿರೋದು ಕರ್ನಾಟಕದಲ್ಲಿ. ಕರ್ನಾಟಕ ಸರ್ಕಾರ ಇವತ್ತು ಆದೇಶ ಮಾಡಿರೋದಲ್ಲ, ಫೆಬ್ರವರಿನಲ್ಲಿ ಮಾಡಿರೋದಲ್ಲ, ಅಥವಾ ಮೊನ್ನೆ ಮಾಡಿರೋದಲ್ಲ. ಇದು 17ರಲ್ಲಿ ಆದೇಶ ಮಾಡಿರೋದು. 17ರಲ್ಲಿ ಆದೇಶ ಮಾಡಿರೋದನ್ನ ಇದೇ ಬಂಡವಾಳಶಾಹಿಗಳು ಬೇರೆ ದಾರಿನಲ್ಲಿ ಹೋಗಿ ಕೋರ್ಟ್ಗೆ ತಂದಿಟ್ಟಿರೋದನ್ನ ಯಾವ ಇಲಾಖೆಯಿಂದ ಒಳಾಡಳಿತದಿಂದ ಬರಬೇಕಾಗಿತ್ತು, ಗೃಹ ಇಲಾಖೆಯಿಂದ, ಅದು ಬರದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆದೇಶ ಹೊರಡಿಸಿದ್ರು. ಇವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್. ಸೊ ಹಾಗಾಗಿ ಒಂದು ಆದೇಶ ಹೊರಡಿಸಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ರೆ ಯಾವ ಇಲಾಖೆಯಿಂದ ಹೋಗ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಇರುತ್ತಲ್ವಾ? ತೊಂದರೆ ಏನು ಅಂತ ಹೇಳ್ತೀನಿ ನಾನು. ಏಕರೂಪ ದರ ನಿಗದಿ ಮಾಡೋದ್ರಿಂದ ತೊಂದರೆ ಏನು ಹೇಳಿ ಮೇಡಮ್. ಒಂದು ಇತಿಹಾಸ ಗೊತ್ತಾಗಬೇಕು ಯಾವುದೇ ಚರ್ಚೆಗೆ ಬರ್ಬೇಕಾದ್ರೆ. 17ರಲ್ಲಿ ಬಂದ ಮೇಲೆ 22ರವರೆಗೂ ಕೋರ್ಟಲ್ಲಿ ಬಿದ್ದಿತ್ತು. ಕೋರ್ಟಲ್ಲಿ ಬಂದಾಗ ಇದೇ ಬೊಂಬಾಯಿ ಗವರ್ಮೆಂಟ್ ಅದನ್ನು ವಾಪಸ್ ತೆಗೀತು.
ತಪ್ಪಾಗಿದೆ ಸ್ವಾಮಿ ಅಂತ ವಾಪಸ್ ತಗೊಂಡ್ರು. ಅದಾದ್ಮೇಲೆ ನಾವು ಕಳೆದ 2024 ಅಲ್ಲಿ ಇದೇ ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆಯಿಂದ ನವೆಂಬರ್ ಅಲ್ಲಿ 21ನೇ ತಾರೀಕಿಂದ 28ನೇ ತಾರೀಕುವರೆಗೂ ವಾಣಿಜ್ಯ ಮಂಡಳಿ ಮುಂದೆ ಧರಣಿ ಕೂತ್ವಿ. ನಾವು ಧರಣಿ ಕೂತಿದ್ಮೇಲೆ ಅವ್ರನ್ನ ಬಡದೆಬ್ಬಿಸಿದ್ದು, ವಾಣಿಜ್ಯ ಮಂಡಳಿ ಮೇಲೆ ಒತ್ತಾಯ ಕೊಟ್ಟಿದ್ದು. ಅದಾದ್ಮೇಲೆ ಚುನಾವಣೆಗಳಾಯ್ತು, ಮತ್ತೊಂದಾಯ್ತು. ನಾವು ಯಾವಾಗ ಹೋರಾಟ ಮಾಡಿದ ಪ್ರತಿಫಲವಾಗಿ ನಮ್ಮ ವಾಣಿಜ್ಯ ಮಂಡಳಿ ಅವತ್ತಿನ ಎನ್ ಎಂ ಸುರೇಶ್ ಇದ್ರು, ಸಾರಾ ಗೋವಿಂದ್ ಅವರು ಸಹಕಾರದಲ್ಲಿ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನ ಭೇಟಿ ಮಾಡಿ ಪತ್ರಗಳನ್ನ ಕೊಡೋಕೆ ಶುರು ಮಾಡಿದ್ರು. ಅದಾದ್ಮೇಲೆ ಫೆಬ್ರವರಿನಲ್ಲಿ ಇದು ಪುನರ್ ಆದೇಶ ಆಯಿತು. ಮೊದಲನೇ ಆದೇಶ ಅಲ್ಲ, 2ನೇ ಸಲ ಆದೇಶ ಆಗಿರೋದು. ಈ 2ನೇ ಸಲ ಆದೇಶ ಆಗಿದ್ರೂ ಕೂಡ ಒಂದು ಸರ್ಕಾರದ ಆದೇಶವನ್ನ ಬಂಡವಾಳಶಾಹಿಗಳು ತಡೆ ಹಿಡಿತಾರೆ ಅಂತ ಹೇಳಿದ್ರೆ ಚಿತ್ರೋದ್ಯಮವಾಗಿರ್ಬೇಕಾ, ಕ್ರಿಯಾಶೀಲತೆ ಉಳಿಬೇಕಾ, ನಮ್ಮ ಭಾಷೆ ಉಳಿಬೇಕಾ ಇಲ್ಲಿ? ಹಾಗಾದ್ರೆ ದುಡ್ಡಿರೋರು ಮಾತ್ರ ಸಿನಿಮಾ ನೋಡುವಂತ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಸಾಮಾನ್ಯ ಪ್ರೇಕ್ಷಕರಿಗೆ ನಾವು ಪಡುವಂತ ಶ್ರಮ, ನಿರ್ದೇಶಕ ಪಡುವಂತ ಶ್ರಮ ಅದು ತಲುಪೋದೇ ಇಲ್ವಲ್ಲ, ಅವನ ಯೋಚನೆ ತಲುಪೋದಿಲ್ವಲ್ಲ, ಅವನ ಚಿಂತನೆ ತಲುಪೋದಿಲ್ವಲ್ವಾ? ಸೊ ಹಾಗಾಗಿ ಇದು ಕೇವಲ ದುಡ್ಡಿನಲ್ಲಿ ಎಳೆಯುವಂತದ್ದಲ್ಲ. ಸಾಮಾನ್ಯ ಕನಿಷ್ಠ ಪ್ರೇಕ್ಷಕನು ಕೂಡ ಸಿನಿಮಾವನ್ನ ನೋಡ್ಬೇಕಾಗಿದೆ, ಅವನಿಗೆ ತಲುಪಬೇಕಾಗಿದೆ. ಯಾಕೆಂದ್ರೆ ಅವನ ಬದುಕಿನಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಕೆಲಸ ಮಾಡಿರ್ತೀವಿ. ಆಯ್ತು. ಪ್ರಿಯ ಮೇಡಮ್ ಅವರೇ, ನೋಡಿ, ಪ್ರೊಡ್ಯೂಸರ್ಸ್ ಗಳು ಬದುಕಿದ್ರೇನೆ, ಅಂದ್ರೆ ಅವರಿಗೆ ಸರ್ವೈವ್ ಆಗುವಂತಹ ವಾತಾವರಣ ಇದ್ರೇನೆ ಹೊಸ ಸಿನಿಮಾಗಳು ಬರೋದು. ಈಗ ಟಿಕೆಟ್ ಅವರೇ ಹೇಳ್ದ ಹಾಗೆ ಟಿಕೆಟ್ ಕೂಡ ಆದಾಯದ ಒಂದು ಮೂಲ ಆದಾಗ ಅಲ್ಲೂ ನೀವು ಕತ್ರಿ ಹಾಕ್ಲಿಕ್ಕೆ ಹೊರಟ್ರಿ ಅಂತಂದ್ರೆ ಪ್ರೊಡ್ಯೂಸರ್ಗಳು ಆಲ್ರೆಡಿ ಹೊರೆಯಲ್ಲಿರುವವರು ಬದುಕೋದು ಹೇಗೆ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಇಲ್ಲ, ಕತ್ರಿ ಹಾಕೋ ವಿಚಾರ ಅಲ್ಲ. ಇವಾಗಿರೋ ಎಂಟರ್ಟೈನ್ಮೆಂಟ್ಗಳು ಇವಾಗ ಅವ್ರು ಏನ್ ಮಾತಾಡಿದ್ರು, ನಾವು ಅದನ್ನ ಚಲನಚಿತ್ರದ ಮುಖಾಂತರ ನಾವು ಒಂದು ಮೆಸೇಜ್ ಹೇಳ್ಬೋದು. ಕೆಲವು ಟಿವಿ ಮಾಧ್ಯಮ ಮುಖಾಂತರ ಫ್ರೀ ಆಗಿ ಇವತ್ತು ಮೆಸೇಜ್ಗಳಾಗ್ಲಿ, ಇನ್ನೊಂದಾಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳಾಗ್ಲಿ ಎಲ್ಲ ಸಿಗ್ತಾ ಇದೆ. ಅದನ್ನ ಥಿಯೇಟರ್ಗೆ ದುಡ್ಡು ಕೊಟ್ಟು ಬಂದು ಜನ ನೋಡ್ಬೇಕು. ಇವಾಗ ಏನಾಗತ್ತಂದ್ರೆ ಈಗ ಥಿಯೇಟರ್ಗೆ ಬರ್ತಾ ಇರೋದೇ ಕಮ್ಮಿ. ಇಲ್ಲಿ ನಮ್ ಬ್ಯಾಂಗ್ಳೂರಲ್ಲಂತೂ ಸ್ಪೆಷಲಿ ಬೇರೆ ಹೊರ ರಾಜ್ಯಗಳ ಬೇರೆ ಭಾಷೆಗಳ ಚಿತ್ರಗಳು ರಿಲೀಸ್ ಆಗ್ತಾ ಇರೋದೇ ಜಾಸ್ತಿ. ಅದ್ರ ಹಾವಳಿ ಜೊತೆಗೆ ನಮ್ ಕನ್ನಡ ಸಿನಿಮಾಗಳು ಫೈಟ್ ಮಾಡ್ಬೇಕು. ಅಲ್ಲಿ ಕೂಡ ನಾವು ಪ್ರೊಡ್ಯೂಸರ್ಸ್ಗೆ ತೊಂದರೆ ಆಗ್ತಾ ಇದೆ. ಇದ್ರ ಜೊತೆಗೆ ಥಿಯೇಟರ್ದು ನಮ್ಗೆ ರೆಂಟು, ಓಕೆ, ಜೊತೆಗೆ ಥಿಯೇಟರ್ ಬಾಡಿಗೆ, ನಮ್ದು ಟಿಕೆಟ್ ರೇಟು ಎಲ್ಲ ಸೇರ್ಕೊಂಡ್ರೆ ಪ್ರೊಡ್ಯೂಸರ್ ಎಲ್ಲಿ ಹೋಗ್ತಾನೆ? ಹಾಕಿರೋ ದುಡ್ಡು ಎಲ್ಲಿ ಬರುತ್ತೆ? ಇವಾಗ ಯುವ ನಿರ್ದೇಶಕರಾಗ್ಲಿ, ಯುವ ನಿರ್ಮಾಪಕರುಗಳಾಗ್ಲಿ, ಇವತ್ತಿನ ಬೆಳವಣಿಗೆ, ಕನ್ನಡ ಚಿತ್ರರಂಗದ ಬೆಳವಣಿಗೆ ಎಲ್ಲಿ ಹೋಗ್ತಾ ಇದೆ? ಎಷ್ಟು ಸಿನಿಮಾಗಳು ಮಾಡೋರೆ ಕಮ್ಮಿ ಆಗಿದ್ದಾರೆ ಇವಾಗ. ಮುಂಚೆ ತರ ಸಿನಿಮಾಗಳು ಮಾಡ್ತಾ ಇಲ್ಲ, ಮುಂಚೆ ತರ ಇಲ್ಲವೂ ಇಲ್ಲ ಇವಾಗ, ಅಲ್ವಾ? ಸಿನಿಮಾ ಮಾಡೋರೆ ಕಮ್ಮಿ ಆಗಿದ್ದಾರೆ. ಅಂತದ್ರಲ್ಲಿ ಇವೆಲ್ಲ ರೂಲ್ಸ್ ಗಳು ಏನಕ್ಕೆ? ಇವಾಗ 200 ರೂಪೀಸ್ ಇಂದ ಏನ್ ಪ್ಲಸ್ ಆಗುತ್ತೆ ಅಂದ್ರೆ ಥಿಯೇಟರ್ಗೆ ಬರೋರು ಜನ ಜಾಸ್ತಿ ಆಗ್ತಾರೆ. ಇವಾಗ ಹಳೆ ಕಾಲದಲ್ಲಿ ರಾಜ್ಕುಮಾರ್ ಅವರು ಸಿನಿಮಾಗಳೆಲ್ಲ ಓಡ್ಬೇಕಾದ್ರೆ, ಬಂಗಾರದ ಮನುಷ್ಯ ಆಗ್ಲಿ, ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಬಿಡಿ. ಅವ್ರದೆಲ್ಲ ಸಿನಿಮಾ ಅವಾಗ 100-150 ರೂಪಾಯಿ ಟಿಕೆಟ್ಗಳಿತ್ತು. ಅವಾಗ ಜನ ಥಿಯೇಟರ್ಗೆ ಬಂದು ನೋಡಿಲ್ವಾ? ಎಲ್ಲಾ ಸಿನಿಮಾಗಳು ಚೆನ್ನಾಗೇ ಹೋಗಿದೆ ಅಲ್ವಾ? ಈಗ ನಮ್ಗೇನಂದ್ರೆ ನಮ್ಗೆ ಕಡಿಮೆ ಜನ ಬರೋದನ್ನ ಟಿಕೆಟ್ ಕಮ್ಮಿ ಆಗ್ತಾರೆ ಅಂದ್ರೆ ಎಲ್ಲಾ ವರ್ಗದ ಜನಗಳು ಥಿಯೇಟರ್ಗೆ ಬರ್ತಾರೆ. ಎಲ್ಲಾ ವರ್ಗದ ಜನಗಳಿಗೆ ಅದು ಪ್ರೇಕ್ಷಕರಿಗೆ ಸಪೋರ್ಟ್ ಆಗ್ಲಿ ಅನ್ನೋ ವಿಚಾರಕ್ಕೆ ನಾವು ಮಾಡಿದೀವಿ. ಜನ ಜಾಸ್ತಿ ಬಂದಷ್ಟು ಯಾರಿಗ್ ಲಾಭ? ಪ್ರೊಡ್ಯೂಸರ್ ಸಿಗ್ತಾನೆ ದುಡ್ಡು ಬರುತ್ತೆ. ವೀಕ್ಷಕರಲ್ಲೂ ಏನಾಗಿದೆ ಅಂದ್ರೆ ಪ್ರೊಡ್ಯೂಸರ್ಸ್ಗೆ ಥಿಯೇಟರ್ಗೆ ಹೋದ್ರೆ ನಾವು ಥಿಯೇಟರ್ ರೆಂಟ್ ಕಟ್ಟಿ ನಾವು ಸಿನಿಮಾ ಹಾಕ್ಬೇಕು. ಇವತ್ತಿನ ಪರಿಸ್ಥಿತಿ ಹಂಗಿದೆ. ಥಿಯೇಟರ್ ರೆಂಟ್ ಕಟ್ಟಬೇಕು. ಸಿನಿಮಾ ಮಾಡಿದಾಗ್ಲೇ ಅರ್ಧ ಸೋತೋಗಿರ್ತಾನೆ ನಿರ್ಮಾಪಕ. ಅದ್ರ ಜೊತೆಗೆ ಥಿಯೇಟರ್ಗಳು ಸಿಕ್ಕಲ್ಲ. ಬೇರೆ ರಾಜ್ಯದ ಇವಾಗಷ್ಟೇ ಚಿತ್ರರಂಗದ ನಮ್ಮ ಚೇಂಬರ್ ಅಲ್ಲೂ ಸಹ ಇದೇ ಚರ್ಚೆಗಳು ನಡೀತಾ ಇರುತ್ತೆ. ಥಿಯೇಟರ್ ಸಿಕ್ಕಲ್ಲ. ಥಿಯೇಟರ್ಗೆ ಬಾಡಿಗೆ ಕೊಟ್ಟು ನಾವು ಚಿತ್ರಗಳನ್ನ ಹಾಕ್ಬೇಕು. ಪ್ರೇಕ್ಷಕರು ಬಂದು ನೋಡಿದ್ರೆ ಅವ್ರಿಗೇನೋ ಹೊಟ್ಟೋಗುತ್ತೆ ದುಡ್ಡು, ಡಿಸ್ಟ್ರಿಬ್ಯೂಟರ್, ಥಿಯೇಟರ್ ಅವ್ರಿಗೆ. ಪ್ರೊಡ್ಯೂಸರ್ಸ್ ಹೆಂಗ್ ಬರುತ್ತೆ? ಜನ ಬರ್ಲಿಲ್ಲ ಅಂದ್ರೆ ಥಿಯೇಟರ್ಗೆ. ಜನ ಬರ್ಬೇಕಂದಾಗ ನೀವು ಟಿಕೆಟ್ ರೇಟ್ ಸ್ವಲ್ಪ ಕಮ್ಮಿ ಇಟ್ರೆ ಎಲ್ಲರೂ ಬಿಡಪ್ಪ ಒಂದ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆಯಂತೆ ಅಂತನಾದ್ರೂ ಬರ್ತಾರೆ. ಎಲ್ಲವನ್ನೂ ನೋಡ್ಬೇಕಲ್ಲ, ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ನೋಡ್ಬೇಕಲ್ಲ. ಮುಂಚೆ ತರ ಇವಾಗ ಇಲ್ವಲ್ಲ ಜನರೇಷನ್. ಇವಾಗಿನ ಜನರೇಷನ್ ತುಂಬಾನೇ ಬದಲಾಗಿದೆ. ಅವಾಗ್ಲೇ ಹೇಳ್ದಂಗೆ ಎಲ್ಲ ಫ್ರೀಯಾಗಿ ಸಿಗ್ತಾ ಇರ್ಬೇಕಾರೆ ದುಡ್ಡು ಕೊಟ್ಟು ನೋಡೋ ಅಂತದ್ದೇನಪ್ಪ, ಇನ್ನೊಂದ್ ಸ್ವಲ್ಪ ಜನ ಹೋದ್ರೆ OTT ಬರುತ್ತೆ ಸಿನಿಮಾ ಅನ್ನೋ ಕಾನ್ಸೆಪ್ಟ್ ಎಲ್ಲಾ ಫ್ಯಾಮಿಲಿಲೂ ಇದೆ ಇವಾಗ. ನಾಗಚಂದ್ರ ಸರ್, ಕೇವಲ ಈ ಟಿಕೆಟ್ ದರದ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ. ನನಗೆ ಸಾಮಾಜಿಕ ಜಾಲತಾಣದಲ್ಲಿ ಕಂಡ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾವ್ಯಾವ ಹೀರೋಯಿನ್ಗಳಿಗೆ ಗೌರವಧನ ಅಥವಾ ನೀವೇನ್ ಸಂಭಾವನೆ ಎಷ್ಟು ಕೊಡ್ತೀರಿ ಅಂತ ಹೇಳಿ. ಅಲ್ಲಿ ಏಕರೂಪ ಇಲ್ಲ. ಕೆಲವರಿಗೆ ಕೋಟಿ, 1000 ಕೋಟಿ, 100 ಕೋಟಿ ಲೆಕ್ಕದಲ್ಲಿ ಇರುತ್ತೆ. ಇನ್ನು ಕೆಲವರಿಗೆ ಪಾಪ ಕಷ್ಟಪಟ್ಟು ಆಕ್ಟ್ ಮಾಡಿರ್ತಾರೆ, ಅವರಿಗೆ ದುಡ್ಡೇ ತಲುಪಲ್ಲ. ಕೇವಲ ಇದು ನಟ ನಟಿಯರ ವಿಚಾರ ಅಲ್ಲ, ತಂತ್ರಜ್ಞರಿಗೂ ಕೂಡ, ಸಿನಿಮಾಗ್ ವರ್ಕ್ ಮಾಡಿದ ಅನೇಕರಿಗೆ ಕೂಡ ಅಲ್ಲೂ ಕೂಡ ತಾರತಮ್ಯ ಇದೆ. ಇಲ್ಲಿ ಯಾಕೆ ಸಮಾನತೆ ಬಗ್ಗೆ, ಇಲ್ಲಿ ಯಾಕೆ ಕ್ಯಾಪ್ ಸೀಲಿಂಗ್ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ವಿಚಾರ ಬದಲಾಗ್ತಿದೆ. ಅವ್ರ ಉತ್ತರ ಕರೆಕ್ಟ್ ವಿಚಾರ ಇದು ವಿಚಾರ ಪ್ರೊಡ್ಯೂಸರ್ಗೆ ಹೊರೆ ಕೇವಲ ಟಿಕೆಟ್ ದರ ಮಾತ್ರ ಅಲ್ಲ, ಟಿಕೆಟ್ ದರ ಮಾತ್ರ ಹೊರೆ ಆಗುತ್ತೆ ಅನ್ನೋದಲ್ಲ. ಅದಕ್ಕೆ ಉತ್ತರ ಕೊಡ್ಲಿ ಅವ್ರು, ಆಮೇಲೆ ನೀವು ಮಾತಾಡಿ ಮೇಡಮ್. ಈಗ ಆಗ ಹೇಳ್ತಾ ಹೋದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತಿದೆ. ಆರ್ಟಿಸ್ಟ್ಗಳಲ್ಲೂ ಇದೆ, ಥಿಯೇಟರ್ಗಳಲ್ಲೂ ಇದೆ.
ಈಗ ಏನಾಗಿದೆ ಅಂದ್ರೆ ಈಗ ನೋಡಿ, ಈಗ ಉದಾಹರಣೆ ಕಾಂತಾರ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿ, ಈಗ ಅವ್ರು ಎಷ್ಟು ತಗೊಂಡಿದ್ದಾರೆ ಏನ್ ಕೊಟ್ಟಿದ್ದಾರೆ ನಮ್ಗೆ ಬೇಕಾಗಿಲ್ಲ ಅದು. ಬಟ್ ಏನಂದ್ರೆ ವ್ಯೂಸ್ ಏನಂದ್ರೆ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಸಿನಿಮಾ. ಅವ್ರು ಏನಕ್ಕೆ ಖರ್ಚು ಮಾಡಿದ್ದಾರೆ ಅಂದ್ರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ಕಾಂಪಿಟೇಷನ್. ನಾವು ಕನ್ನಡ ಸಿನಿಮಾ ಅಷ್ಟು ಖರ್ಚು ಮಾಡಿ ಸಿನಿಮಾ ತೆಗಿಲಿಲ್ಲ ಅಂದ್ರೆ ಬೇರೆ ನೋಡಿ ಅದರ್ ಲ್ಯಾಂಗ್ವೇಜ್ ಬಂದು ಇಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಮೇಡಮ್. ಅವ್ರು ಮಾಡ್ತಿರೋ ಬಿಸ್ನೆಸ್ ಅಷ್ಟು ನಮ್ಮ ಸಿನಿಮಾಗಳು ಇಲ್ಲಿ ಬಿಸ್ನೆಸ್ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ, ಕನ್ನಡ ಸಿನಿಮಾಗಳು. ಯಾಕೆ ಹೇಳಿ, ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಡಿಸ್ಟ್ರಿಬ್ಯೂಟರ್ಗಳು, ಕೆಲವು ಎಕ್ಸಿಬ್ಯೂಟರ್ಸ್ ಇದಾರಲ್ವಾ, ಆ ಸಿನಿಮಾಗಳೇ ತಗೊಂಡ್ಬಂದು ರಿಲೀಸ್ ಮಾಡ್ತಾರೆ. ಯಾರು ಮಾಡಾರ ಯಾರು ನಮ್ಮ ಕನ್ನಡದವರೇ, ಬೇರೆ ಯಾರು ಮಾಡ್ತಾ ಇಲ್ಲ ಇಲ್ಲಿ. ಅದೆಲ್ಲ ಪ್ರಶ್ನೆ ನಾನು ಹೇಳ್ತೀನಿ ಕೇಳಿ. ಇಲ್ಲ ಒಂದ್ ಸೆಕೆಂಡ್ ರಾಜಣ್ಣ, ಒಂದ್ ಸೆಕೆಂಡ್ ಮೇಡಮ್. ಕಂಪ್ಲೀಟ್ ಮಾಡ್ಬಿಡ್ಲಿ ಸರ್, ಕಂಪ್ಲೀಟ್ ಮಾಡಿ. ಹೀಗೆ ಇರೋದ್ರಿಂದ ಈಗ ನಾವು ಅದನ್ನ ಮೇಡಮ್ ಈಗ ಅವ್ರು ಅಷ್ಟಾಗೋತಾರೆ ಇವ್ರು ಇಷ್ಟಾಗೋತಾರೆ ಅನ್ನೋದು ನಾವೀಗ ಕುತ್ಕೊಂಡು ಸಮಸ್ಯೆ ಬಗೆಹರಿಯಕ್ಕಾಗಲ್ಲ. ಅದಕ್ಕೆ ಅಂತ ಕಲಾವಿದರ ಸಂಘ ಇದೆ, ಆ ಸಂಘದಲ್ಲಿ ಅವ್ರು ಕುತ್ಕೊಂಡು ಯೋಚನೆ ಮಾಡಬೇಕು. ವಿಚಾರಗಳು ಮುಖ್ಯ ಅಲ್ಲ ಬಿಡಿ ಸರ್, ಇಲ್ಲಿ ವೈಯಕ್ತಿಕ ವಿಚಾರಗಳು ಮುಖ್ಯ ಅಲ್ಲ ಮೇಡಮ್. ಅಲ್ಲ ಸರ್, ಅಲ್ಲ ಅಂದ್ರೆ ಈ ಒಂದ್ ನಿಮಿಷ producer ಉಳಿಬೇಕು ಅನ್ನೋದೇ ಈ ಅಲ್ಲ ದೇಶದಲ್ಲಿ ಉದ್ದೇಶ. ಪ್ರಿಯಾ ಮೇಡಮ್ ಹೇಳಿದ್ದು ಮೇಡಮ್ ನಿಮ್ಗೆ ಪ್ರಶ್ನೆ ಪ್ರಿಯಾ ಅಲ್ಲ, ಮೇಡಮ್ ನನ್ನ ಹೇಳಿದ್ದು ಪ್ರಶ್ನೆ ಅಥವಾ ಹೇಳ್ತೀನಿ ಯಾರೆಲ್ಲ ಅಲ್ಲ, ಈ 200 ರೂಪಾಯಿ ಪ್ರಶ್ನೆ ಕ್ಯಾಪ್ಸೂಲಿಂಗ್, ಅದೇ ಅದಕ್ಕೇನೆ ಪ್ರಶ್ನೆ ಕೇಳ್ತಿದ್ದೀನಿ. ಈ ಏಕರೂಪ ದರ ಮಾಡೋದ್ರಿಂದ ಪ್ರೊಡ್ಯೂಸರ್ ಗಳಿಗೆ ಹೆಲ್ಪ್ ಆಗುತ್ತೆ, ಡಿಸ್ಟ್ರಿಬ್ಯೂಟರ್ ಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಒಂದು ಉದ್ದೇಶ. ಹಾಗಾದ್ರೆ ಯಾಕೆ ಈ ರೆನ್ಯುಮರೇಷನ್ ವಿಚಾರದಲ್ಲೂ ಕೂಡ ಮಾತಾಡಲ್ಲ? ಅದ್ರ ಬಗ್ಗೆ ಯಾಕೆ ಧ್ವನಿ ಬರೋದಿಲ್ಲ? ಅದು ಕೂಡ ಪ್ರೊಡ್ಯೂಸರೇ ಉಳಿಯೋದಲ್ವಾ? ಕೇಳಿ ಒಂದ್ ಸೆಕೆಂಡ್ ಸರ್, ನಾನು ಮಾತಾಡ್ತೀನಿ. ನಾನು ಮರ್ತು ಬಿಡ್ತೀನಿ ಅವ್ರ ಪಾಯಿಂಟ್. ಇಲ್ಲ ಇಲ್ಲ ಇಲ್ಲ, ಒಂದು ವಿಚಾರ ಬದಲಾಗಿದೆ. ಇವ್ರೊಂದ್ ಮಾತು ಹೇಳಿದ್ರು. ಇಲ್ಲ ಸರ್, ಒಂದ್ ನಿಮಿಷ, ಇವ್ರೊಂದ್ ಮಾತು ಹೇಳಿದ್ರು. ಕನ್ನಡದಲ್ಲಿ ನೀವು ಹೇಳಿದ್ರಲ್ಲ ಸರ್, ಪರಭಾಷೆ ಸಿನಿಮಾಗಳು ಇಷ್ಟು ಬರ್ತದೆ ಅಷ್ಟು ಬರ್ತದೆ. ತಪ್ಪು ತಿಳ್ಕೊಬೇಡಿ ಸರ್, ನಿಮ್ಗೆ ನೇರವಾಗಿ ಇಲ್ಲಿ ಹೇಳ್ತೀನಿ. ಇಷ್ಟೆಲ್ಲ ಅವಾಂತರಕ್ಕೆ ಕಾರಣನೇ ವಾಣಿಜ್ಯ ಮಂಡಳಿ ಸರ್. ಮೇಡಮ್, ವಾಣಿಜ್ಯ ಮಂಡಳಿ ಅಂತಂದ್ರೆ ಚಲನಚಿತ್ರ ರಂಗ ಅಲ್ಲ. ನಾವ್ ಹೇಳಿದ್ದೆ ಮಾತು, ನಾವ್ ಹೇಳಿದ್ದೆ ಆಟ ಅನ್ನೋ ತರ ಮಾಡ್ಕೊಂಡು ಮೇಡಮ್, ಇದೇ ಕನ್ನಡದ ಹಲವಾರು ಚಿತ್ರಗಳು ಬೇರೆ ರಾಜ್ಯಗಳಲ್ಲಿ ಬಿಡುಗಡೆ ಆದ್ರೆ 10 ಶೋ ಕೊಡಲ್ಲ, ನಿಮ್ಗೆ 20 ಶೋ ಕೊಡಲ್ಲ. ನಾವು ಥಿಯೇಟರ್ ಲಿಸ್ಟ್ ಟ್ವಿಟ್ಟರ್ ಅಲ್ಲೋ ಇನ್ನೊಂದ್ ಕಡೆ ಹಾಕೋಬೇಕಾದ್ರೆ ನಮ್ಗೆ ಹೊಟ್ಟೆ ಉರಿತದೆ. ಇಲ್ಲಿ ಚಿತ್ರ ನೋಡಿ, ನೆನ್ನೆ ಯಾವುದೋ ಒಂದು ತೆಲುಗು ಚಿತ್ರ ಬಿಡುಗಡೆ ಆಗಿದೆ, ನೆನ್ನೆ ಶೋ ಇರೋದು, ನೆನ್ನೆ ಪ್ರಾರಂಭ ಆಗ್ಬೇಕಾಗಿರೋದು, ಹಿಂದಿನ ದಿನನೇ ಆಲ್ರೆಡಿ 20-30 ಶೋಗಳು ಮಾಡ್ಕೊಂಡು ಕೂತವ್ರು ಯಾವುದೇ ಬೇರೆ ರಾಜ್ಯಗಳಲ್ಲೇ ಇಲ್ಲ. ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ವಾಣಿಜ್ಯ ಮಂಡಳಿ ಕಣ್ಣಿಗೆ ಇದು ಎಲ್ಲ ಬೇರೆ ಅಲ್ಲ. ಇನ್ನೊಂದು ಎರಡನೇದು, ಬೇರೆ ಪರಭಾಷೆಯವ್ರನ್ನ ಯಾರನ್ನೋ ಕರ್ಕೊ ಬರ್ತಾರೆ ಹಾಡಾಡೋದಕ್ಕೆ, 1,50,00,000 ಖರ್ಚು ಮಾಡಿ. ನಮ್ಮವ್ರು ಇಲ್ವಾ ಮೇಡಮ್? ಇಲ್ಲಿ ನಮ್ಮಲ್ಲಿ ತಂತ್ರಜ್ಞರು ಇಲ್ವಾ? ನಮ್ಮಲ್ಲಿ ಬಾಂಬೆಲ್ಲೂ 80 ರೂಪಾಯಿ ಸಿನಿಮಾ ನೋಡ್ತಾರೆ, ಚೆನ್ನೈನಲ್ಲಿ 63 ರೂಪಾಯಿ ಸಿನಿಮಾ ನೋಡ್ತಾರೆ. ನಮ್ಮ ಕನ್ನಡದ ಪ್ರೇಕ್ಷಕರು ದುಡ್ಡು ಕುಣಿತಾ ಇದೆಯಾ ಕರ್ನಾಟಕದಲ್ಲಿ? ನೀವು ಈ ಒಂದು ನೆಪ ಇಟ್ಕೊಂಡು ಪರಭಾಷಿಕರೆಲ್ಲ ಬಂದ್ಬಿಟ್ಟು ಇವತ್ತು ಓಜಿ ಬಂದಿದೆ. ಓಜಿ ಎಷ್ಟು ಮಾಡಿ ಇಟ್ಟಿದೆ? 1000 ರೂಪಾಯಿ ಇಟ್ಟಿದೆ, 800 ರೂಪಾಯಿ ಇಟ್ಟಿದೆ, ಮಿನಿಮಮ್ 700 ಮ್ಯಾಕ್ಸಿಮಮ್ ಗೊತ್ತಿಲ್ಲ. ಹೌದಾ? ಇದೇ ಈ ನೆಪದಲ್ಲಿ ಪರಭಾಷಿಕರು ಇಲ್ಲಿ ಬಂದು ಮೇಕಂಡು ಹೋಗ್ತಿದಾರಲ್ಲ ಕರ್ನಾಟಕ ಗೋಮಾಳನ. ವಾಣಿಜ್ಯ ಮಂಡಳಿ ಬಗ್ಗೆ ಆಕ್ಷೇಪ ಪ್ರಿಯಾ ಮೇಡಮ್, ಅಂದ್ರೆ ಯಾವ ವಿಚಾರದ ಬಗ್ಗೆ ಆಕ್ಚುಲ್ ಫೋಕಸ್ ಮಾಡಬೇಕು ಅದನ್ನ ಬಿಟ್ಟು ಬೇರೆ ವಿಚಾರಗಳ ಕಡೆ ಗಮನ ಹೋಗ್ತಿದ್ಯಾ ಅಂತ ಹೇಳಿ. ವಾಣಿಜ್ಯ ಮಂಡಳಿ ಅಧ್ಯಕ್ಷರದೇ ಥಿಯೇಟರ್ ಇದೆಯಂತೆ. ಟಿಕೆಟ್ ಕೇಳಿ ಎಷ್ಟು ಅಂತ ಕೇಳಿದೆ ಸರ್. ಅವ್ರದೇ 2 ಥಿಯೇಟರ್ ಇದೆಯಂತೆ. ಎಷ್ಟು ಕೊಡ್ತಾ ಇದಾರೆ ಟಿಕೆಟ್ ಅಂತ ಕೇಳಿ. ಸರಿಯಾಗಿ ಕನ್ನಡ ಮಾತಾಡಕ್ ಬರಲ್ಲ ಅವ್ರಿಗೆ. ಕೂಲಿ ಸಿನಿಮಾ ಬಂದಾಗ ಆ ಥಿಯೇಟರ್ ಅಲ್ಲೂ 800 ರೂಪಾಯಿ ಇತ್ತಂತೆ, ಅದು ಬೇರೆ ಪ್ರಶ್ನೆ. ಇಲ್ಲಿ ವಾಣಿಜ್ಯ ಮಂಡಳಿನ ದೂರದ್ರಿಂದ ಏನೂ ಆಗಲ್ಲ, ಏನು ಆಗಲ್ಲ ಸರ್. ವಾಣಿಜ್ಯ ಮಂಡಳಿ ಜನಮಾನಸದಲ್ಲಿ ಜನರು ಇವತ್ತು ಇರೋದೇ ವಾಣಿಜ್ಯ ಮಂಡಳಿ ಮಾಡ್ತಾ ಇರೋದು. ವಾಣಿಜ್ಯ ಮಂಡಳಿಯಿಂದಲೇ ಇಷ್ಟೆಲ್ಲ ಪ್ರಾಬ್ಲಮ್ಗಳಾಗ್ತಾ ಇರೋದು. ಕರ್ನಾಟಕದಲ್ಲಿ ಈ ಮಟ್ಟಕ್ಕೆ ನಿಲ್ಲದ ಕಾರಣನೇ ಕನ್ನಡ ವಾಣಿಜ್ಯ ಮಂಡಳಿ. ಇದ್ದಿದ್ರೆ ಈ ಸಮಸ್ಯೆಗಳಾಗ್ತಿರ್ಲಿಲ್ಲ. ಉತ್ತರ ಕೊಡಿ. ಇದು ಪ್ರೇಕ್ಷಕರ ರೀತಿಯಲ್ಲಿ ಅಥವಾ ಅವರು ಇಂಡಸ್ಟ್ರಿಯಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಒಳಗೆ ಹೊರಗಿಂದ ಮಾತ್ರ ನೋಡಿದ್ದಾರೆ ಅವರು ವಾಣಿಜ್ಯ ಮಂಡಳಿನ. ಬಿಟ್ರೆ ವಾಣಿಜ್ಯ ಮಂಡಳಿನಲ್ಲಿ ಇತ್ತೀಚೆಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಖಂಡಿತ ಆಗ್ತಾ ಇದೆ. ವಾಣಿಜ್ಯ ಮಂಡಳಿ ಒಂದನ್ನ ದೂರಕ್ಕಾಗಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ವಾಣಿಜ್ಯ ಮಂಡಳಿ ಸಿಂಗಲ್ ಡಿಸಿಷನ್ಸ್ ಅಲ್ಲ. ಅಲ್ಲಿ ಇಸಿ ಮೆಂಬರ್ಸ್ ಇರ್ತಾರೆ, ಸಾಕಷ್ಟು ಪ್ರೊಡ್ಯೂಸರ್ಸ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ಸ್ ಎಲ್ಲರೂ ಇರ್ತಾರೆ. ಎಲ್ಲಾ ಆಸ್ಪೆಕ್ಟ್ಸ್ ಅಲ್ಲೂ ಸಹ ನೋಡ್ಬೇಕಾಗತ್ತೆ. ಇದು ಅವ್ರು ಹೇಳಿದಾಗೆ ಇದು ಒಂದು ಉದ್ಯಮ. ಇಲ್ಲಿಗೆ ಎಷ್ಟೋ ಜನ ಇಂಡಸ್ಟ್ರಿಯಲಿಸ್ಟ್ ಇವಾಗ ಬೇರೆ ಇಂಡಸ್ಟ್ರಿನಲ್ಲಿ ಹೇಗೆ ದುಡ್ಡು ಹಾಕ್ತಾರೆ, ಈ ಉದ್ಯಮದಲ್ಲೂ ಹಾಗೆ ದುಡ್ಡು ಹಾಕಿರ್ತಾರೆ. ದುಡ್ಡು ಎತ್ತದು ಸಹ ತುಂಬಾ ಮುಖ್ಯ ಆಗಿರುತ್ತೆ. ವಾಣಿಜ್ಯ ಮಂಡಳಿನ ದೂರದ್ರಿಂದ ಏನೂ ಆಗಲ್ಲ ಸರ್. ಯಾಕಂದ್ರೆ ನಮ್ಮ ಕರ್ನಾಟಕದ ಜನ ಇವ್ರು ಹೇಳ್ತಾರೆ ಕನ್ನಡ ಸಿನಿಮಾಗಳಿಗೆ ಹೊರಗಡೆ ರಾಜ್ಯಗಳದ್ದು ಬರುತ್ತೆ ಅಂತ. ಹೊರಗಡೆ ರಾಜ್ಯದ ಸಿನಿಮಾಗಳನ್ನ ಯಾರು ನೋಡ್ತಾ ಇದಾರೆ ಕರ್ನಾಟಕದಲ್ಲಿ? ನಮ್ಮವರೇ ಹೋಗ್ತಾ ಇದಾರಲ್ಲ. ಎಕ್ಸಾಕ್ಟ್ಲಿ, ನಮ್ಮವರೇ ಹೋಗ್ತಾ ಇದಾರೆ. ನಮ್ಮವ್ರು ಹೋಗೋದ್ರಿಂದಾನೇ ಅವರಷ್ಟು ದುಡ್ಡು ಮಾಡ್ತಾ ಇರೋದು. ನಾನು ಹೋಗ್ಬೇಡಿ ಅಂತ ಖಂಡಿತ ಹೇಳಲ್ಲ. ಸಿನಿಮಾ ಅದು ಭಾಷೆ ನೋಡೋದು ಅವ್ರವ್ರ ಇಷ್ಟ, ಅದು ಸ್ವಯಂ ಇದಿರುತ್ತೆ. ಅದನ್ನ ನಾವು ಬೇಡ ಅಂತ ಹೇಳಲ್ಲ. ಆದ್ರೂ ಸಹ
ನಮ್ಮ ಕನ್ನಡ, ನಮ್ಮ ತಾಯಿ, ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ. ರೂಪೇಶ್ ರಾಜಣ್ಣ ಅವರೇ, ನಿಮಗೂ ಪ್ರಶ್ನೆ ಕೇಳ್ತೀನಿ, ನಮ್ಮ ಆಡಿಯನ್ಸ್ ಕೂಡ ಉತ್ತರ ಕೊಡ್ಲಿ. ಪರಭಾಷೆಯ ಚಿತ್ರ ಬಂದಾಗ 1,000 ರೂಪಾಯಿ 2,000 ರೂಪಾಯಿ ಕೊಟ್ಟಾದ್ರೂ ಪರವಾಗಿಲ್ಲ, ನಾವು ಸಿನಿಮಾ ನೋಡ್ತೀವಿ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅದಕ್ಕೆ ಪಬ್ಲಿಸಿಟಿ, ನಾವು ಅದರಲ್ಲಿ ಆ ಚಿತ್ರ ಹೋಗಿ ಅಲ್ಲೊಂದು ಫೋಟೋನೋ ವಿಡಿಯೋನೋ ತೆಗೆದು ಹಾಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಕ್ರೇಜು. ಆದ್ರೆ ಕನ್ನಡದ ಚಿತ್ರ ಬಂದಾಗ ಮಾತ್ರ 200 ರೂಪಾಯಿ ಇರಬೇಕು, ಪಾಪ್ಕಾರ್ನ್ ಕಾಸ್ಟ್ಲಿ ಅಥವಾ ಅಲ್ಲಿ ಸಿಗೋ ಜ್ಯೂಸ್ ಕಾಸ್ಟ್ಲಿ, ಈ ರೀತಿಯ ಧೋರಣೆ ಕೆಲ ಕನ್ನಡಿಗರಲ್ಲೂ ಇದೆಯಲ್ವಾ ಅಂತ ಹೇಳಿ. ನೀವು ಕೋಟಿ ರೂಪಾಯಿ ಹಾಕ್ಬಿಟ್ಟು ಫಿಲಂ ಮಾಡ್ತಿರೋ 1,000 ಕೋಟಿ ಹಾಕ್ಬಿಟ್ಟು ಫಿಲಂ ಮಾಡ್ತಿರೋ ಅಂತ ಜನ ನೋಡಲ್ಲ. ಒಳ್ಳೆ ಕಂಟೆಂಟ್ ಇದ್ರೆ ಸಾಕು. ಸೋ ಅಂಡ್ ಸೋ ಫಿಲಂ ಬಂತು, ಎಷ್ಟು ಕೋಟಿ ಹಾಕ್ಬಿಟ್ರು, 1,000 ಕೋಟಿ ಹಾಕಿ ಮಾಡಿದ್ರ ಜನನ ನಗಿಸ್ಬೇಕು, ಜನಕ್ಕೆ ಮನೋರಂಜನೆ ಬೇಕು. 1,000 ಕೋಟಿ ತಗೊಬಿಟ್ಟು ನೀವು ಅಲ್ಲೆಲ್ಲೋ ಡ್ಯಾನ್ಸ್ ಮಾಡಿದ್ರೆ, ಇಲ್ಲೆಲ್ಲೋ ಶೂಟಿಂಗ್ ಕೊಟ್ರಿ, ಆಮೇಲೆ ನಮ್ಮ ಚಿತ್ರಗಳು ಬೇಡವಾ ಸರ್ ಕನ್ನಡಕ್ಕಾಗ? ಮೇಡಮ್ ಬೇಕು, ಬಜೆಟ್ ಬೇಕು ಅಂತ ನಾವು ಕೇಳ್ತಲ್ಲ, ಅದನ್ನ ಇಲ್ಲೇ ತೆಗಿರಿ. ನೀವ್ಯಾಕೆ ಬೇರೆ ದೇಶಕ್ಕೆ ಹೋಗಿ? ನಿಮ್ಮ ಶೋಕಿ ಅದು, ನಿಮ್ಮ ಮಜಾ ಮಾಡಕ್ಕೆ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಫಿಲಂ ಆರ್ಟಿಸ್ಟ್ ಆಗಿರ್ಬೋದು, ಅವ್ರ ಖುಷಿಗೆ ಮೋಜಿಗೆ ಬೇರೆ ಕಡೆ ಆಕ್ಟಿಂಗ್ ಮಾಡ್ಬೇಕು. ಯಾಕೆ ನಮ್ಮ ಕರ್ನಾಟಕದಲ್ಲಿ ಜಾಗಗಳಿಲ್ವಾ? ಶೂಟಿಂಗ್ ಮಾಡ್ತಕ್ಕಂಥ ಪ್ಲೇಸಸ್ ಇಲ್ವಾ? ನೀವು ನಿಮ್ಮ ಬಜೆಟ್ ನ ದೊಡ್ಡದು ಮಾಡಿ ಹೊರೆನ ನಮ್ಮ ಮೇಲೆ ಆಗ್ತಾ ಇದ್ದೀರಾ. ಇವತ್ತಿನ ದಿನ ಗಾಂಧಿನಗರದಲ್ಲಿ ಎಷ್ಟು ಜನ ಪ್ರೊಡ್ಯೂಸರ್ಗಳಿದ್ರು. ಇವತ್ತೆಲ್ಲ ಕುಮಾರು ಇವರೆಲ್ಲ ತುಂಬಾ ಜನ ಪ್ರೊಡ್ಯೂಸರ್ಗಳು ಬಂದಿದ್ರು. ಇವತ್ತೆಲ್ಲ ನಾವು ಬೂದ್ಗಾಜ್ ಹಾಕೊಂಡು ಹುಡುಕ್ಬೇಕು ಪ್ರೊಡ್ಯೂಸರ್ಗಳನ್ನ. ಇವತ್ತು ಸಿನಿಮಾಗೆ ಗಾಂಧಿನಗರದಲ್ಲಿ ಸಿನಿಮಾ ಮಾಡಬೇಕು ಅಂತಾನೆ ಸಿನಿಮಾದವರೇ ತುಂಬಾ 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 ಕುಟುಂಬ ಆಯ್ತು. ಇವತ್ತು ಒಂಬಾಳೆ ಯಾವ ಕುಟುಂಬ ಇದು? ಎಲ್ಲಿಂದ ಬಂತು ಇವರು ಸಿನಿಮಾ ಮಾಡೋದಕ್ಕೆ? ಇವರು ಯಾವ್ದಾನೋ ಸಿನಿಮಾ ಕುಟುಂಬನ? ಇಲ್ಲ, ಇವರು ಬಿಸ್ನೆಸ್ ಮಾಡೋದಕ್ಕೋಸ್ಕರನೇ ಬಂದಿರೋದು, ಜನಗಳನ್ನ ಲೂಟಿ ಮಾಡಬೇಕು ಅಂತಾನೆ ಬಂದಿರತಕ್ಕಂತ ಒಂದು ಒಂಬಾಳೆ ಸಂಸ್ಥೆ ಅಂತ ನೇರವಾಗಿ ಹೇಳ್ತೀನಿ. ಇವ್ರು ಯಾವ್ದೋ ಸಿನಿಮಾ ಕುಟುಂಬ. ಈ ಗಾಂಧಿನಗರದಲ್ಲಿ ಮೇಡಮ್ ಇಲ್ಲ KGF ಇಂದ ಖಂಡಿತ ಸಿನಿಮಾ ಇರೋದೇ ಮನೋರಂಜನೆಗೋಸ್ಕರನೇ. ಇವ್ರು ಹೇಳ್ತದ್ ಬಿಸ್ನೆಸ್ ಅಂತ. ಎಲ್ಲಾ ಬಿಸ್ನೆಸ್ಗಿಂತ ಮುಖ್ಯವಾಗಿರ್ತಕ್ಕಂಥದ್ದು ಮನೋರಂಜನೆ ಬೇಕು. ನಮ್ಗೆ ಎಲ್ಲೋ ಏನೋ ಟೆನ್ಷನ್ ಇದ್ರು ಸಿನಿಮಾ ಬಂದ್ರೆ ಅಲ್ಲೊಂದು ನಮ್ಗೆ ಎಂಟರ್ಟೈನ್ಮೆಂಟ್ ಆಗತ್ತೆ, ಟೈಮ್ ಪಾಸ್ ಆಗತ್ತೆ. ಈ KGF ಅಲ್ಲಿ ಎಂತ ಎಂಟರ್ಟೈನ್ಮೆಂಟ್ ಆಗತ್ತೆ? ನೀವು ಕೂತ್ಕೊಂಡ್ರೆ ಫ್ರಮ್ ದಿ ಬಿಗಿನಿಂಗ್ ಇಂದ ಎಂಡ್ ವರ್ಗು ಬರೀ ಗುಂಡು ಮದ್ದು ವೈರತ್ವ ಇಷ್ಟೇ ಇದೆ ವಿನ ಬೇರೆ ಇನ್ನೇನಿಲ್ಲ. ಇದ್ದಾರೆ ಯಂಗ್ಸ್ಟರ್ಸ್ ಇವತ್ತಿನ ದಿನ ಅದನ್ನ ಇಷ್ಟಪಡ್ತಾರೆ. ಮಾಡ್ಲಿ, ನಮ್ಮ ಸ್ನೇಹಿತರು ಹೇಳ್ದಂಗೆ ಕರ್ನಾಟಕದಲ್ಲಿ ಮಾಡ್ಲಿ ರೀ. ಇವತ್ತು ಒಬ್ಬ ಕಲಾವಿದನ್ಗೆ ಹೀರೋಗೆ ಕೋಟಿ ಗಟ್ಟಲೆ ಕೊಡ್ತಾರೆ. ಒಬ್ಬ ಟೆಕ್ನಿಷಿಯನ್ ಎಷ್ಟು ಕೊಡ್ತಿದ್ದಾರೆ ಏನಾದ್ರು ಗೊತ್ತಿದೆಯಾ ಮೇಡಮ್? ಕೊಟ್ಟಿಲ್ಲ. ಯಾಕಂದ್ರೆ ನಾನು ಅನುಭವಿಸಿದವನೇ. ನಾನು ಒಬ್ಬ ಸಿನಿಮಾ ನಿರ್ದೇಶಕನಾಗಿ ಕೆಲಸ ಮಾಡಿದೀನಿ, ಅಸೋಸಿಯೇಟ್ ಅಸಿಸ್ಟೆಂಟ್ ಆಗೆಲ್ಲ ಕೆಲಸ ಮಾಡಿದೋ ನನಗೆ ಗೊತ್ತಾದ್ರೆ ಏನ್ ನೋವು ಅಂತ ಅಂದ್ಬಿಟ್ಟು. ಮೇಡಮ್, ಈಗ ಚರ್ಚೆಗಳು ನಡೀತಾನೆ ಇದೆ. ಈಗ ವಾಣಿಜ್ಯ ಮಂಡಳಿ ಕಡೆಯಿಂದ ಸುಮಾರು ಸಮಯದಲ್ಲಿ ಇದು ಚರ್ಚೆಗಳಾಗಿದೆ. ಇದೇನಾಗಿದೆ ಅಂದ್ರೆ ಎಲ್ಲ ಒಗ್ಗಟ್ಟು ಆಗ್ಬೇಕು ಮೇಡಮ್. ಎಲ್ಲಾ ಕಲಾವಿದರು ಏನಾಗುತ್ತಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರಲ್ಲ ಎಲ್ಲ ಬರ್ಬೇಕು, ಎಲ್ಲ ಕುತ್ಕೋಬೇಕು, ಮಾತಾಡ್ಬೇಕು, ಇದು ಚರ್ಚೆ ಆಗ್ಬೇಕು. ಯಾಕಂತಂದ್ರೆ ಹೇಳಿ ಸರ್, ಈಗ ಕೂತು ಚರ್ಚೆ ಮಾಡಿದಾಗಲೇ ಅದಕ್ಕೊಂದು ಪರಿಹಾರ ಸಿಗೋದು. ಈಗ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾಗ, ಒಬ್ಬೊಬ್ರು ಒಂದ್ ಕಡೆ ಶೂಟಿಂಗ್ ಇದ್ದಾಗ ಇದು ಸಮಸ್ಯೆ ಆಗುತ್ತೆ. ಈಗ ನೋಡಿ, ಅವ್ರ ಸ್ನೇಹಿತರು ಹೇಳಿದ್ರು, ನಮ್ಮ ಸ್ನೇಹಿತರು, ನಮ್ಮ ನಿರ್ದೇಶಕರು ಅಂತಂದು ಹೇಳಿದ್ರು, ಈಗ ಕಾಂತಾರ ಸಿನಿಮಾದಲ್ಲಿ ಏನೈತೆ, KGF ಅಲ್ಲಿ ಏನೈತೆ ಅಂತಂದ್ರು. ಈಗ 100 ದಿವಸ ಜನ ನೋಡಿದ್ರು ಸರ್. ಈಗ ಏನೈತೆ ಏನಿಲ್ಲದ ಆಮೇಲೆ ಜನ ನೋಡಿದವ್ರು ಯಾರು? ನಮ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಈಗ ನನ್ನ ವ್ಯೂ ಪಾಯಿಂಟ್ ಸರ್, ನಾನು ಒಬ್ಬ ಡೈರೆಕ್ಟರ್, ನನಗೆ ಹೇಗ್ ಬೇಕು ಆಡಿಯನ್ಸ್ ವ್ಯೂ ಪಾಯಿಂಟ್ ಅಲ್ಲಿ ತೆಗೆದಿದ್ದೀನಿ. ಅದು ಸಿನಿಮಾ ಫ್ಲಾಪ್ ಆಗೋದು ಯಾಕಂದ್ರೆ ಜನಕ್ಕೆ ಇಷ್ಟ ಆಗಿಲ್ಲ ಅಂತ. ಈಗ ಸರ್ ವೆಂಕಟೇಶ್ ಸರ್ ಒಂದು ಸಿನಿಮಾ ತೆಗೆದಿದ್ದಾರೆ, ಅದು ಸಿನಿಮಾ ಇಟ್ಟಾಯ್ತು ಅಂದ್ರೆ ಅವ್ರ ವಿಷನ್ಸ್ ಕರೆಕ್ಟ್ ಆಗಿದೆ, ಜನ ನೋಡಿದ್ರು. ಹಾಗೆ ಇಲ್ಲಿ ನಮ್ಮ ಕೀಳು ಮೇಳು ಅಂತ ಬರೋದಿಲ್ಲ ಮೇಡಮ್. ನಮ್ಮ ನಿರ್ಮಾಪಕರನ್ನ ಉದ್ಧಾರ ಮಾಡೋ ಕೆಲಸಗಳಾಗಬೇಕು ಸರ್. ಮೇಡಮ್, ಇದು ಕ್ವಾಲಿಟಿ ಬೇಕು ಅಂದ್ರೆ ಇಟ್ ಕಮ್ಸ್ ವಿತ್ ಅ ಪ್ರೈಸ್. ನಿಮಗೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಥಿಯೇಟರ್ಗೆ ಅಥವಾ ಸಿಂಗಲ್ ಸ್ಕ್ರೀನ್ ಹೋಗೋಕು, ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ರಾಯಲ್ ಎಕ್ಸ್ಪೀರಿಯನ್ಸ್, ಈ ಎಕ್ಸ್ಪೀರಿಯನ್ಸ್ ಬೇಕು ಅಂದವ್ರು ಒಂದಷ್ಟು ಹಣವನ್ನ ಕೊಡ್ಲೇಬೇಕು ಅನ್ನೋ ವಾದ ಕೂಡ ಇದೆ. ಇಲ್ಲ ಮೇಡಮ್, ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ರೆಗ್ಯುಲರ್ ಏನು ಕ್ಲಾಸ್ ಇದೆ, ಮಿನಿಮಮ್ ಕ್ಲಾಸ್ 200 ಮಾಡಿ ಅಂತ ಹೇಳ್ತಾ ಇದೀವಿ. ನಿಮ್ಗೆ ಅದಕ್ಕಿಂತ ಲಕ್ಸುರಿಯಸ್ ಬೇಕು, ಕ್ಲಾಸ್ ಏನೋ ಪ್ರೀಮಿಯಂ ಬೇಕು, ಆ ತರದವ್ರಿಗೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಆ ಲಕ್ಸುರಿ ಬೇಕು ಅಂದವರು ರಿಚ್ ಫ್ಯಾಮಿಲೀಸ್ ಇರೋ ಅಂತವ್ರು ಪೇ ಮಾಡಿ ಆ ಕ್ಲಾಸಿಗೆ ಹೋಗ್ಲಿ. ನಮ್ಮ ಜನನು ಪ್ರೇಕ್ಷಕರು ಬೇರೆ ಎಲ್ಲಾ ವರ್ಗದವರು ಸಹ ಮಲ್ಟಿಪ್ಲೆಕ್ಸ್ ಅಲ್ಲೂ ಕುತ್ಕೊಂಡು ನೋಡ್ಬೇಕಂದ್ರೆ ಮಿನಿಮಮ್ 200 ರೂಪೀಸ್ ಮಾಡಿದ್ರೆ ಮಲ್ಟಿಪ್ಲೆಕ್ಸ್ ಅಲ್ಲೂ ಸಹ ಎಲ್ಲಾ ವರ್ಗದವರು ಸಿನಿಮಾ ನೋಡಬಹುದು. ಗೋಲ್ಡನ್ ಕ್ಲಾಸ್ ಬೇಕು ನಮ್ಗೆ, ಆ ಲಕ್ಸುರಿನೆಸ್ ಅಲ್ಲಿ ನಾವು ಸಿನಿಮಾ ನೋಡ್ಬೇಕನ್ನೋ ಫ್ಯಾಮಿಲೀಸ್ ಅಲ್ಲಿಗೂ ಹೋಗ್ಬೋದು. ಅವ್ರಿಗೆ ರೇಟ್ ಜಾಸ್ತಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ನಮ್ ಎಲ್ಲಾ ವರ್ಗದವ್ರಿಗೂ ಸಿಗೋ ಹಾಗೆ ಮಾಡಿ. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳಿದೆ ಅಂದ್ರೆ, ನಮ್ಮ ಕನ್ನಡ ಸಿನಿಮಾಗಳು ಬಂದ್ರೆ ಪೋಸ್ಟ್ ಹಾಕೋದ್ರಿಂದ ಹಿಡಿದು ನಮ್ಮ ಪ್ರೊಡ್ಯೂಸರ್ಸ್ ಫೈಟ್ ಮಾಡ್ಬೇಕು ಇವತ್ತು. ಯಾಕೆ ಈ ತರ ಒಂದು ಪರಿಸ್ಥಿತಿ? ಹೊರಗಡೆ ಸಿನಿಮಾಗಳು ಬಂದಾಗ ಇವ್ರದ್ದು ಪ್ರೈಸ್ ಜಾಸ್ತಿ ಸಿಗುತ್ತೆ, ಪೋಸ್ಟರ್ಸ್ ಬರುತ್ತೆ, ಆಮೇಲೆ ಎಷ್ಟೋ ಸತಿ ಇಂಟರ್ವೆಲ್ ಅಲ್ಲಿ ಅವ್ರದೆಲ್ಲ ಏನು ಬರುತ್ತಲ್ವಾ,
ಆ ಇಂಟರ್ವಲ್ ಅಲ್ಲಿ ಏನು ಒಂದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ, ಅದಕ್ಕೆ ನಮ್ಮ ಹತ್ರ ಥಿಯೇಟರ್ ರೆಂಟ್ ತಗೊಂಡಿರ್ತಾರೆ, ಇಲ್ಲ ಇದೇನು ನಾವೇನ್ ಬೇಸಸ್ ಮಾಡಿರ್ತೀವಿ ಆ ಬೇಸಸ್ ಮೇಲೆ ನಮ್ಗೇನ್ ಅಮೌಂಟ್ ಬರುತ್ತೆ. ಇಂಟರ್ವಲ್ ಟೈಮ್ ಕೂಡ ನಮ್ದೇ ಇರುತ್ತೆ, ಅದರಲ್ಲೂ ಸಹ ಅವರು ಶೇರ್ ಮಾಡಬೇಕು. ಆಕ್ಚುಲಿ ಈ ವಿಚಾರವಾಗಿ ನಾವು ವಾಣಿಜ್ಯ ಮಂಡಳಿನೂ ಸಹ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ನಾನು ಈಸಿಯಲ್ಲಿ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಅವಾಗ್ಲೇ ಮತ್ತೆ ಹೀರೋಗಳ ಬಗ್ಗೆ ದೊಡ್ಡ ದೊಡ್ಡ ಹೀರೋಗಳು ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿ ಅಂತ ಹೇಳಿದ್ರು. ಈ ವಿಚಾರವಾಗೂ ಸಹ ನಮ್ಮ ವಾಣಿಜ್ಯ ಮಂಡಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಅದು ದೊಡ್ಡ ದೊಡ್ಡ ಹೀರೋಗಳು ಸಹ ಮನ್ಸು ಮಾಡಬೇಕು. ಯಾಕಂದ್ರೆ ಇವಾಗ ತುಂಬಾ ಜನ ಹೀರೋಗಳೇ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಇವಾಗ ನೋಡಿ ನಮ್ಮ ಪುನೀತ್ ಅವ್ರಿಲ್ಲ, ದರ್ಶನ್ ಅವ್ರದ್ದು ನೋಡಿದ್ರೆ ಹೀಗಾಗಿದೆ. ಈಗ ಯಶ್, ನನ್ನ ಜಂಬದ ಹುಡುಗಿ ಸಿನಿಮಾದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದು ಯಶ್, ಅವಾಗಿಂದ ಇವಾಗಿನವರೆಗೂ ಅವ್ರ ಬೆಳವಣಿಗೆ ನೋಡಿದ್ರೆ ಇವತ್ತು ಎಂಟೈರ್ ದೇಶ ನೋಡ್ತಾ ಇದೆ ಅವರನ್ನ. ಅವ್ರು ಮಾಡೋಂತ ಸಿನಿಮಾಗಳು ಕಮ್ಮಿ ಆಗ್ತಾ ಇದೆ, ಎಲ್ಲೋ ವರ್ಷಕ್ಕೊಂದ್ ಸಿನಿಮಾ ಈ ತರ ಬರ್ತಾ ಇದೆ. ಹೀರೋಗಳು ಕಮ್ಮಿ ಆಗಿದ್ದಾರೆ. ಹೀರೋಗಳಿಗೆ ಅರ್ಥ ಆಗ್ಬೇಕು ಮೇಡಮ್, ಕನ್ನಡ ಚಿತ್ರರಂಗ ಇವತ್ತು ಹೇಗಿದೆ, ಈ ರೇಟಿಗೆ ನಾವು ಮಾಡ್ಬೋದಾ. ಆಮೇಲೆ ಅವರು ಚಿತ್ರ ಅವ್ರದ್ದೇನು ರಿಲೀಸ್ ಆಗತ್ತಲ್ಲ, ರಿಲೀಸ್ ಆಗಿ ಬಂದಾಗ ಅವ್ರುಗಳು ಸಹ ನೋಡ್ಬೇಕು. ನೋಡಿ ಪ್ರೊಡ್ಯೂಸರ್ಸ್ಗೆ ಏನ್ ಅಮೌಂಟ್ ಬರ್ತಾ ಇದೆ, ನನಗಿಷ್ಟು ಹಣ ಕೊಟ್ಟು ಒಬ್ಬ ನಿರ್ಮಾಪಕ ಸಿನಿಮಾ ಮಾಡಿದಾನಂದ್ರೆ ನನ್ನಿಂದ ಅವ್ನಿಗೆ ಏನ್ ಬರ್ತಾ ಇದೆ ಏನ್ ಬರ್ತಾ ಇಲ್ಲ ನೋಡ್ಬೇಕು. ಇನ್ ಕೇಸ್ ಲಾಸ್ ಆಯ್ತಾ, ನೆಕ್ಸ್ಟ್ ನಾನು ನಿಮ್ಗೆ ಒಂದು ಡೇಟ್ ಕೊಡ್ತೀನಿ, ಕಮ್ಮಿ ಡೇಟ್ ಕೊಡ್ತೀನಿ, ಅದ್ರಲ್ಲಿ ನೀವು ಸಿನಿಮಾ ಮಾಡಿ ಅನ್ನೋ ಒಂದು ಕಾಂಪ್ರಮೈಸಿಂಗ್ ನೇಚರ್ ನಮ್ಮ ಹೀರೋಗಳಲ್ಲಿ ಬರ್ಬೇಕು. ಈ ಸಂಭಾವನೆ ಜೊತೆಯಲ್ಲಿ ಮತ್ತೊಂದು ಕಾಡೋ ಸಮಸ್ಯೆ ಅಂದ್ರೆ ಮಲ್ಟಿಪ್ಲೆಕ್ಸ್ ಹಾವಳಿ ಸರ್. ನೀವು ಸಿಂಗಲ್ ಸ್ಕ್ರೀನ್ ಗಳನ್ನ ಕನ್ವಿನ್ಸ್ ಮಾಡ್ಬಿಡ್ತೀರಿ, ಯಾಕಂದ್ರೆ ಲೋಕಲೈಟ್ಸ್ ಹೆಚ್ಚಿರ್ತಾರೆ. ಮಲ್ಟಿಪ್ಲೆಕ್ಸ್ ಗಳು ನೀವು 200 ಅಂದ್ರೂ ಒಪ್ಪಲ್ಲ, 500 ಅಂದ್ರೂ ಒಪ್ಪೋದಿಲ್ಲ, ಅವ್ರನ್ನ ಯಾರು ಕಂಟ್ರೋಲಿಗೆ ತರೋದು ಅಂತ. ಈ ಕೋರ್ಟ್ ಹೋಗಿರೋರು ಕೂಡ ಅವರು ಕೂಡ ಒಬ್ರು. ಹೌದು ಮೇಡಮ್, ಇವಾಗ ನೋಡಿ, ಪ್ರೇಕ್ಷಕರು, ಸಾಮಾನ್ಯ ಪ್ರೇಕ್ಷಕರು ನಮ್ಮ ಸಿನಿಮಾವನ್ನ ನೋಡುವಂತರು, ಶ್ರೀಮಂತರು ಮತ್ತೊಬ್ರು ಪರ್ಸೆಂಟೇಜ್ ತುಂಬಾ ವಿರಳ. ಈ ಸಾಮಾನ್ಯ ಪ್ರೇಕ್ಷಕ ಇರ್ತಾರಲ್ಲ, ಅವರು ಈ ಸಿನಿಮಾ ಯಾವ್ದು ಸಿನಿಮಾ ಬರ್ತಾ ಇದೆ ಇದು ನೋಡ್ಬೇಕು ಅಂತ ಒಂದು ಲೆಕ್ಕಾಚಾರ, ಅದಕ್ಕೆ ಅಂತ ಬಡ್ಜೆಟ್ ಎತ್ತಿಟ್ಕೊಂಡಿರ್ತಾರೆ. ಇಲ್ಲಿ ಎಲ್ಲರೂ ಕೂಡ ತುಂಬಿದ ಜೇಬುಗಳಲ್ಲಿ ಇರುವಂತ ಪ್ರಜೆಗಳೆಲ್ಲ ನಮ್ಮ ದೇಶದಲ್ಲಿ, ಆಯ್ತಾ. ಸೊ ಹಾಗಾಗಿ ಒಂದೇ ಸಿನಿಮಾಗೆ ನೀವು 800, 1000, 1500, ಗೋಲ್ಡನ್ ಕ್ಲಾಸ್ 2500 ಇಟ್ಕೊಂಡ್ರೆ ಇವಾಗ ನೆಕ್ಸ್ಟ್ ನನ್ನ ಸಿನಿಮಾ ಬರುತ್ತೆ, ಇವ್ರ ಸಿನಿಮಾ ಬರುತ್ತೆ, ಅವ್ರ ಸಿನಿಮಾ ಬರುತ್ತೆ, ಮತ್ತೊಬ್ರು ಸಿನಿಮಾ ಮಾಡ್ಬೋದು. ಅವ್ರ ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕನ ಹತ್ರ ಹಣ ಇರುತ್ತಾ? ಹಾಗಾದ್ರೆ ಸಿನಿಮಾ ಪ್ರೇಕ್ಷಕ ಸತತವಾಗಿ ಹಣವನ್ನ ವಾರಕ್ಕೆ ಸಾವಿರಾರು ರೂಪಾಯಿನ ಎತ್ತಿಟ್ಕೊಳ್ಳೋಕೆ ಸಾಧ್ಯನಾ? ಕನ್ನಡ ಚಿತ್ರರಂಗದಲ್ಲಿ 2018 ಡಿಸೆಂಬರ್ ಅಲ್ಲಿ ಇದೇ KGF ಸಿನಿಮಾ ರಿಲೀಸ್ ಆಯ್ತು. ರಿಲೀಸ್ ಆದ ನಂತರ ಬಿಡುಗಡೆಗೊಂಡಂತ ಎಲ್ಲಾ ಸಿನಿಮಾಗಳು ಕೂಡ, ಒಳ್ಳೆ ಸಿನಿಮಾಗಳು ಕೂಡ ಶೆಡ್ ಆದ. ಯಾಕೆ? ಎಲ್ಲ ಪ್ರೇಕ್ಷಕರ ಹಣವನ್ನ ಇವ್ರು ಎತ್ಕೊಂಡ್ರು. ಸೊ ಸಿನಿಮಾ ಇದೆಯಲ್ಲ, ಸಿನಿಮಾ ಎಲ್ಲರಿಗೂ ಸೀಮಿತವಾಗಿ ಎಲ್ಲರಿಗೂ ತಲುಪುವಂತದ್ದು ಆಗ್ಬೇಕು. ನನ್ನ ದುಡ್ಡಿದೆ ಅಥವಾ ನಾನು ಜಾಸ್ತಿ ಮಾರ್ಕೆಟಿಂಗ್ ಮಾಡ್ತಿದ್ದೀನಿ, ನಾನು ಜಾಸ್ತಿ ಬಡ್ಜೆಟ್ ಮಾಡಿದ್ದೀನಿ, ಬಡ್ಜೆಟ್ ಮಾಡಿ. ನಿಮ್ಮ ಸಿನಿಮಾದಲ್ಲಿ ಕಥೆಯಲ್ಲಿ ತಾಕತ್ತಿದ್ರೆ, ನಿಮ್ಮ ಕಲಾವಿದರುಗಳಲ್ಲಿ ತಾಕತ್ತಿದ್ರೆ ಅದನ್ನ ನೋಡ್ಕೊಂಡು ಮಾಡಿ. ಅರ್ಥ ಇಲ್ದಂಗೆ ಮಾಡ್ಬಿಟ್ಟು ಮಿಕ್ಕಿದೆಲ್ಲಾ ಸಿನಿಮಾಗಳನ್ನ ನೀವು ನಾಶ ಮಾಡಕ್ ಹೊಟ್ಟಿದಿರಲ್ಲ, ಇದೆಷ್ಟು ಮಟ್ಟಿಗೆ ಸರಿ? ಪ್ರಶ್ನೆ ಏನು ಅಂತಂದ್ರೆ ಮೇಡಮ್, ಈಗ ಒಬ್ಬ ಹೊಂಬಾಳೆ ಫಿಲಮ್ಸ್ಗೋಸ್ಕರ ಹತ್ತತ್ರ ಮೇಡಮ್ ಇಲ್ಲ ಅಂದ್ರೂ ಇನ್ನೊಂದು 100-200 ಕಡಿಮೆ ಬಜೆಟ್ ನ ಚಿತ್ರ ತಯಾರಿಸುವಂತ ನಿರ್ಮಾಪಕರನ್ನ ನೀವ್ಯಾಕೆ ಅವ್ರನ್ನ ಹಾಳು ಮಾಡ್ತೀರಾ? ನೀವು ಕೇವಲ ಹೊಂಬಾಳೆ ಅಂತೀರಿ, ಮಲ್ಟಿಪ್ಲೆಕ್ಸ್ ಬಗ್ಗೆನೂ ನಾನು ಮಲ್ಟಿಪ್ಲೆಕ್ಸ್ ಮೇಡಮ್ ಇನ್ನೊಂದು ತಿಳ್ಕೊಳ್ಳಿ, ಈ ಮೂಲಕ ಹೇಳ್ತೀನಿ ಕೇಳಿ ಸರ್. ಯಾವ ಮಲ್ಟಿಪ್ಲೆಕ್ಸ್ ಇವತ್ತು ಸರ್ ಕನ್ನಡದವ್ರ ಕೈಲಿದೆ ಸರ್? ಇವತ್ತು ಎಲ್ಲ ಹೊರಗಲವರು. ಮೊನ್ನೆ ಮೇಡಮ್ ಕನ್ನಡ ಚಿತ್ರ ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಥಿಯೇಟರ್ ಕೊಡಲ್ಲ ಅಂತ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು ಒಂಚೂರು ಮಾತಾಡಿ ಅಂತ ಹೇಳಿ, ಅದೇ ಒಂದು PVR ಯಾವ್ದೋ ಹೆಸರು ಗೊತ್ತಿಲ್ಲ, ಐನಾಕ್ಸೋ PVR ಯಾವ್ದೋ, ಅದನ್ನ ಹ್ಯಾಂಡ್ಲ್ ಮಾಡ್ತಾ ಇರೋನು ಯಾರೋ ಬೇರೆ ರಾಜ್ಯದವನು. ಕಾಲ್ ಮಾಡಿ ಕೇಳಿದ್ರೆ ಸರ್ ಜನ ಕೂರಲ್ಲ ಸರ್, ಅದಕ್ಕೆ ನಾವು ಕೊಡ್ತಾ ಇಲ್ಲ ಅಂತ ಹೇಳಿ. ನಿನ್ನೆ ಒಬ್ಬ ಸ್ಟೇಟ್ಮೆಂಟ್ ಮಾಡ್ತಾನೆ, ಯಾರೋ ಇನ್ನೊಬ್ಬ ಹಿಂದಿಯವನು ಯಾರೋ ಗೊತ್ತಿಲ್ಲ, ನಾವ್ ಯಾಕೆ ತೆಲುಗು, ನಾವ್ ಯಾಕೆ ಹಿಂದಿ ಫಿಲಂಗಳನ್ನ ಇದ್ರಲ್ಲಿ ಹಾಕ್ತಿವಿ ನಮ್ಮ ಮಲ್ಟಿಪ್ಲೆಕ್ಸ್ ಅಲ್ಲಿ ಅಂದ್ರೆ, ಬಂದ್ ಜನ ಪಾಪ್ಕಾರ್ನು ಏನೋ ತಿಂಡಿಗಳನ್ನ ಜಾಸ್ತಿ ತಿಂತಾರೆ ಅಲ್ಲಿ ಬಂದು, ಇವ್ರು ಯಾರು ತಿನ್ನಲ್ಲ ಅಂತ ಹೇಳಿ ಕನ್ನಡದವ್ರನ್ನ ಅವಮಾನ ಮಾಡೋ ರೀತಿ ಸ್ಟೇಟ್ಮೆಂಟ್ ಮಾಡ್ತಾರೆ. ನಾನ್ ಕೇಳೋದು ಸರ್, ಇವ್ರಿಗೆ ಕಡಿವಾಣ ಹಾಕುವಂತವ್ರು ಯಾರು? ಈಗ ಹೋಗಿರೋರು ಯಾರು? ಒಂಬಳೆ ಫಿಲಮ್ಸ್ ಅಷ್ಟೇ ಎಲ್ಲ ಹೋಗಿಲ್ಲ, ಮಲ್ಟಿಪ್ಲೆಕ್ಸ್ ಅವರು ಹೋಗಿದ್ದಾರೆ ಕೋರ್ಟ್ಗೆ ಕಡಿಮೆ ಮಾಡಿ ಅಂತ ಹೇಳಿ. ಈಗ ನೀವು ಅಂದ್ರು 1000 ಕೋಟಿ ಫಿಲಮ್, 500 ಕೋಟಿ ಫಿಲಮ್ ಬೇರೆ ಭಾಷೆಯವರು ತೆಗಿತಾರಲ್ಲ ಮೇಡಮ್, ಅವ್ರ ರಾಜ್ಯದಲ್ಲಿ ಟಿಕೆಟ್ 100 ರೂಪಾಯಿ, 150 ರೂಪಾಯಿ ಜಾಸ್ತಿ ಇಲ್ಲ. ಅದೇ ಚಿತ್ರದ 100 ಕೋಟಿ ಬಜೆಟ್, 500 ಕೋಟಿ ಬಜೆಟ್ ಚಿತ್ರವನ್ನ ಕರ್ನಾಟಕದಲ್ಲಿ 2000 ರೂಪಾಯಿ ಟಿಕೆಟ್ ನೀವ್ ಯಾಕೆ ಮಾಡ್ತಾ ಇದೀರಾ? ಸೇಮ್ ಅಲ್ಲೇ 100 ರೂಪಾಯಿ ಕೊಡ್ತಾರೆ, 200 ರೂಪಾಯಿ ಕೊಡ್ತಾರೆ, ಅದ್ರ ಮೇಲೆ ಹೋಗಲ್ಲ. ನೀವು ಕನ್ನಡಿಗರ ಮೇಲೆ ಇಲ್ಲಿ ಬಂದು ಬೂಮ್ ಮಾಡಿ ಸಾಯಿಸಿ ನಮ್ಮನ್ನ ಅನ್ಯಾಯವಾಗಿ ದುಡ್ಡನ್ನ ಕೊಳ್ಳೆ ಹೊಡೆದು, ಇವ್ರು ಹೇಳ್ದಂಗೆ ವಾರಕ್ಕೆ 5,000 ರೆಡಿ ಮಾಡ್ಕೋಬೇಕು ಅವನು. ಈ ವಾರ ಬಿಡ್ತಂಗ ನೆಕ್ಸ್ಟ್ ವಾರ ಇನ್ನೊಂದು ಫಿಲಂ ಬರ್ತದೆ, ಅದನ್ನ ನೋಡ್ಬೇಕಂದ್ರೆ 5,000 ಬೇಕು. ನೀವು ಬಂಡವಾಳ ರಿಕವರಿ ಬಗ್ಗೆ ಮಾತನಾಡ್ತಾ ಇದ್ರಿ ನಾಗಚಂದ್ರ ಅವರೇ.
ತಮಿಳುನಾಡು ಉದಾಹರಣೆ ಕೊಟ್ರು. ಜಗನ್ಮೋಹನ್ ರೆಡ್ಡಿ ಅವರು ಇದ್ದಾಗ 10 ರೂಪಾಯಿ ಫಿಕ್ಸ್ ಮಾಡಿದ್ರು ಥಿಯೇಟರ್ಗಳಿಗೆ. ಸರ್ ಕೂಡ ಒಂದು ಉದಾಹರಣೆ ಕೊಟ್ರು. ಈಗಲೂ 10 ರೂಪಾಯಿ ಟಿಕೆಟ್, ನಾನು 10 ಅಂತ ಹೇಳ್ತಿಲ್ಲ, ಬಟ್ ಬಂಡವಾಳ ರಿಕವರಿ ವಿಚಾರದಲ್ಲಿ ಪ್ರೊಡ್ಯೂಸರ್ಸ್ ಗಳಿಗೆ 200 ರೂಪಾಯಿ ಫಿಕ್ಸ್ ಮಾಡೋದು ಕರ್ನಾಟಕದಲ್ಲಿ ಹೊರೆ ಆಗುತ್ತೆ ಅಂದ್ರೆ ತಮಿಳುನಾಡಲ್ಲಿ ಆಗಲ್ವಾ, ತೆಲಂಗಾಣದಲ್ಲಿ ಆಗಲ್ವಾ? ಅಲ್ಲೆಲ್ಲ ದರ ನಿಗದಿ ಆಗಿದೆ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಆಕ್ಷೇಪ ಅಂತ? ಮೇಡಮ್ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ನೋಡಿ ಇದು ಸಮಸ್ಯೆ ಇರೋದು ಮೇಡಮ್ ಅವರೇ. ಸಿಂಗಲ್ ಥಿಯೇಟರ್ ಎಲ್ಲಿ ಸಮಸ್ಯೆ ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೆ, ಆಗ್ಲೇ ಹೇಳಿದೆ, 70 ರೂಪಾಯಿಗೂ ಸಿನಿಮಾ ತೋರಿಸ್ತಾ ಇದ್ದಾರೆ ಹೊರಗಡೆ. ಏನ್ ಸರ್ 100 ರೂಪಾಯಿಗೂ ಸಿನಿಮಾ ಇದೆ. ಒಂದ್ ಪಾಯಿಂಟ್ ಮರ್ತ್ಬಿಡ್ತೀನಿ ಮೇಡಮ್, ಅಲ್ಲೂ ಸಹ 100 ರೂಪಾಯಿ 200 ರೂಪಾಯಿ ನಿಗದಿ ಮಾಡಿದ್ಮೇಲೂ ಅಲ್ಲಿ ಪ್ರೊಡ್ಯೂಸರ್ ಆಗ್ಲಿ, ಅಲ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೋರ್ಟ್ ಹೋಗಿಲ್ಲ ಮೇಡಮ್, ಒಪ್ಪಿಕೊಂಡು ನೋಡ್ತಾ ಇದ್ದಾರೆ. ಅಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾತ್ರ ಸರ್ ಈ ಸಮಸ್ಯೆ ಇರೋದು. ಈಗ ನಮ್ಗೆ ಅಲ್ಲಿ ಯಾಕೆ ಸರ್ಕಾರ ನಿರ್ಧಾರ ಹೋಗ್ತಾ ಇದ್ದೀರಾ? ಸರಿ ಸರ್, ಉತ್ತರ ಕೊಡ್ಲಿ ಅವ್ರು, ಕಂಪ್ಲೀಟ್ ಮಾಡಿ. ಏನಾಗಿದೆ ಅಂದ್ರೆ ಮೇಡಮ್ ಅವರೇ, ಇಲ್ಲಿ ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ಹೇಳೋರು ಕೇಳೋರು ಇಲ್ಲ ಅನ್ನೋದಾರ ಆಗಿದೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ. ಏನಾಗಿದೆ ಅಂದ್ರೆ ನೋಡಿ ಅದರ್ ಲ್ಯಾಂಗ್ವೇಜ್ ಸಿಗಬಿಡಿ ಸರ್. ಈಗ ಸಮಸ್ಯೆ ಬಂದಿರೋದು ಇತ್ತೀಚೆಗೆ ಸರ್ ನಮ್ಮ ಕನ್ನಡ ಸಿನಿಮಾದು. ಇದಕ್ಕಿಂತ ಮುಂಚೆ ಎಲ್ಲ ರಿಲೀಸ್ ಮಾಡಿದ್ರಲ್ಲ ಸರ್. ಮಲ್ಟಿಪ್ಲೆಕ್ಸ್ ನಿಮ್ಮ ವಾಣಿಜ್ಯ ಮಂಡಳಿ ಕಂಟ್ರೋಲ್ ಬರಲ್ವಾ ಸರ್? ಅವರು ಯಾಕೆ ಸರ್ ಅವ್ರು ಬರಲ್ಲ ನಿಮ್ ಕಂಟ್ರೋಲ್ಗೆ? ಅಲ್ಲ ಬರುತ್ತೆ, ಮಾತಾಡ್ತಾರೆ. ನೀವೇನ್ ಮಾಡಿದೀರಾ? ನೀವೇನ್ ಮಾಡಿದಿರಿ ಇದಕ್ಕೆ ಆಕ್ಷನ್? ಮಲ್ಟಿಪ್ಲೆಕ್ಸ್ ಅವರು ಯಾರು ಪಟ್ಟವನ್ನ ತಡೆಯೋದಕ್ಕೆ ನೀವೇನ್ ಆಕ್ಷನ್ ಮಾಡಿದಾರೆ ಹೇಳಿ ಸರ್. ಅದ್ರ ಬಗ್ಗೆ ಚೇಂಬರ್ ಅವರು ಹೋರಾಟ ಮಾಡ್ತಾ ಇದಾರೆ, ನಡೀತಾ ಇದೆ. ಅದನ್ನೇ ತಾನೇ ನಾನ್ ಕೇಳ್ತಾ ಇರೋದು. ಏನ್ ಮಾಡಿದ್ರೆ ಇಷ್ಟು ವರ್ಷ ನೀವು? ಕಂಪ್ಲೀಟ್ ಮಾಡಿ ಏನ್ ಮಾಡಿದ್ರೆ ಹೇಳಿ. ಕಂಪ್ಲೀಟ್ ಮಾಡ್ಲಿ ಸರ್. ತಮಿಳುನಾಡಿನಲ್ಲಿ ಪ್ರೊಡ್ಯೂಸರ್ ಗಳಿಗೆ ಏಕರೂಪ ದರ ಇದ್ರೆ ಹೊರೆ ಆಗದೆ ಇರೋದು, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಹೊರೆ ಆಗುತ್ತೆ? ಅದಕ್ಕೆ ಉತ್ತರ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಸಿನಿಮಾ ನೋಡೋ ಜನಸಂಖ್ಯೆ ಬಹಳ ಕಡಿಮೆ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇದು ಸತ್ಯ ಸರ್. ಇದು ಅವ್ರದ್ದು ಹೇಳೋರ ಕೇಳಿ, ಇದು ಫ್ಯಾಕ್ಟ್ ನಾನು ಹೇಳ್ತಾ ಇರೋದು. ಸಿನಿಮಾ ಅಭಿಮಾನ ಇದೆಯಲ್ವಾ, ತಮಿಳುನಾಡಿಗೂ ಮತ್ತೆ ಆಂಧ್ರದವ್ರಿಗೂ ಹಿಂದಿಯವ್ರಿಗೂ ಯಥೇಚ್ಛವಾಗಿದೆ ಅವ್ರಿಗೆ. ಅವರು ದುಡಿದ 10 ರೂಪಾಯಿ ದುಡಿದ್ರೆ ಮೇಡಮ್ 2 ರೂಪಾಯಿ ಸಿನಿಮಾ ತೆಗೆದಿರ್ತಾರೆ ಮೇಡಮ್. ಇಲ್ಲಿ ನಮ್ಮಲ್ಲಿ ನೋಡೋರಿದ್ದಾರೆ, ಅವ್ರು ಯಾರು 10% ಮಾತ್ರ ನಮ್ ಜನ ಇರೋದು, ಓಪನಿಂಗ್ ಬಂದು ಕೂತ್ಕೊಳ್ಳೋರ್ದು. ಆಮೇಲೆ ಏನಾಗುತ್ತೆ ನಮ್ ಜನ ಹೇಗೆ ಅಂದ್ರೆ, ಒಂದು 25 ದಿವಸ ಆಗ್ಲಿ, ಒಂದು 30 ದಿವಸ ಆಗ್ಲಿ, ಒಂದು 50 ದಿವಸ ಆಗ್ಲಿ, ಆಮೇಲೆ ಬರ್ತಾ ಹೋಗ್ತಾರೆ. ಅದು ಸಿನಿಮಾ ಚೆನ್ನಾಗಿದ್ದು ರಿಪೋರ್ಟ್ ಚೆನ್ನಾಗಿದೆ ಅಂತ ಬರ್ತಾ ಹೋಗ್ತಾರೆ. ಈಗ ಆ ತರ ಇರೋದ್ರಿಂದ ಇಲ್ಲೇನಾಗ್ತಿದೆ ಅಂದ್ರೆ ದೊಡ್ಡ ದೊಡ್ಡ ಬಡ್ಜೆಟ್ ಅಲ್ಲಿ ಸಿನಿಮಾ ಇರ್ತಾರೆ ಸರ್. ಹಂಗಲ್ಲ ನೋಡಿ ಮೇಡಮ್, ತಮಿಳುನಾಡಲ್ಲಿ ಆಂಧ್ರದಲ್ಲಿ ಒಂದು ಟಿಕೆಟ್ ದರ ಕನಿಷ್ಠ ಇದೆ, ಸಾಮಾನ್ಯ ಪ್ರೇಕ್ಷಕರು ನೋಡುವಂತದ್ದು. ಸರಿ ಸಮಯ ಇದೆಯಾ, ಹೋಗಿ ಸಿನಿಮಾ ನೋಡೋಣ ಅಂತ ಸಂಖ್ಯೆ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 40 ರೂಪಾಯಿಗಿದೆ, 60 ರೂಪಾಯಿಗಿದೆ, 70 ರೂಪಾಯಿಗಿದೆ. ಹೋಗಿ ಸತತವಾಗಿ ನೋಡ್ತಾರೆ ಅವರು. ನೀವು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಒಟ್ಟಿಗೆ ನೀವು 1000 ರೂಪಾಯಿ ಕಿತ್ಕೊಂಡ್ರೆ 1000 ರೂಪಾಯಿ ಕೊಟ್ಟು ಪ್ರೇಕ್ಷಕ ಇಲ್ಲಿದ್ದಾನೆ ಇಲ್ಲಿ. ಸೊ ಹಾಗಾಗಿ ಕಡಿಮೆ ಇರೋದ್ರಿಂದ ಲಾಂಗ್ ರನ್ ನೋಡ್ತಾ ಇದೆ ಅಲ್ಲಿ. ಹಾಗಾಗಿ ಅಲ್ಲಿ ಹೆಚ್ಚು ಜನಪ್ರಿಯ ಯಾಕಿದೆ ಸಿನಿಮಾಗೆ ಅಂತ ಹೇಳಿದ್ರೆ. ಇನ್ನೊಂದೇನು ಅಂದ್ರೆ ಪ್ಲೀಸ್ ಮುಗಿಸ್ಬಿಡ್ತೀನಿ ಸರ್. ಎಷ್ಟೋ ಜನ ನಮ್ಮಲ್ಲಿ ಮೇಡಮ್ ಕನಿಷ್ಠ ಒಂದು 5% ಜನ ಇನ್ನು ಮಾಲ್ನೇ ನೋಡಿಲ್ದೇ ಇರೋರು ಇದಾರೆ. ಮಾಲ್ ಒಳಗಡೆ ಐನಾಕ್ಸ್, PVR ಈ ತರ ಮಲ್ಟಿಪ್ಲೆಕ್ಸ್ ಗಳು ಹೆಂಗಿದೆ ಅಂತ ನೋಡೋದನ್ನ ಕಾಯ್ಕೊಂಡು ಕೂತಿದ್ದಾರೆ. ಪಾಪ ಅವ್ರಿಗೆ ಬಜೆಟ್ 1000 ರೂಪಾಯಿ 2000 ರೂಪಾಯಿ ಅಂತವ್ರಿಗೆ ಅವಕಾಶ ಆಗುತ್ತಲ್ಲ ಸರ್ ನೋಡೋದಕ್ಕೆ. ಅಂತವ್ರಿಗೆ ನಾನೊಬ್ಬ ನಿರ್ದೇಶಕ ನಿರ್ಮಾಪಕ. ಇವತ್ತು ಯಾವ್ದೋ ಒಂದು ದೊಡ್ಡ ಸಿನಿಮಾ ಬಂತು ಮೇಡಮ್, ದೊಡ್ಡ ಸಿನಿಮಾ ಜೊತೆನಲ್ಲಿ ನಾನು ಕಾಂಪೀಟ್ ಮಾಡಕ್ ಆಗಲ್ಲ. ಬಂದು ಹೋದ್ಮೇಲೆ ಮಾಡ್ಬೇಕು. ಬಂದು ಹೋಗೋ ಅಷ್ಟರಲ್ಲಿ ಪ್ರೇಕ್ಷಕನ ಹತ್ರ ದುಡ್ಡೇ ಇರಲ್ವಲ್ಲ, ಕಿತ್ಕೊಂಡ್ಬಿಟ್ಟಿರ್ತೀರಲ್ಲ ನೀವು ಮಾರ್ಕೆಟಿಂಗ್ ಮಾಡಿ. ನನ್ನ ಸಿನಿಮಾ ನಾನ್ ಶ್ರಮ ಪಟ್ಟಿರ್ತೀನಿ, ನೀವು ಆಡಂಬರ ಖರ್ಚು ಮಾಡಬಹುದು. ನಾನು ಆದ್ರೆ ಕತೆ ಖರ್ಚು ಮಾಡಿರ್ತೀನಿ, ನನ್ನ ತಲೆ ಖರ್ಚು ಮಾಡಿರ್ತೀನಿ. ಸೊ ಹಾಗಾಗಿ ಯಾವುದೇ ಒಂದು ದೊಡ್ಡದು ಚಿಕ್ಕದು ಅಂತಕ್ಕಂಥ ತಾರತಮ್ಯ ಇರ್ಕೂಡ್ದು. ಸಿನಿಮಾನೇ ಹೌದಲ್ಲ. ಸೆನ್ಸಾರ್ ಸರ್ಟಿಫಿಕೇಟ್ ಕೊಡೋದು ಒಂದೇ, ಎ ಕೊಡುತ್ತೆ, ಯು ಕೊಡುತ್ತೆ, UA ಕೊಡುತ್ತೆ, ಅದೇ ಕೊಡುತ್ತೆ. ಇದು ಶ್ರೀಮಂತ ಸಿನಿಮಾ ಅಂತ ಯಾವುದು ಕೊಡೋದಿಲ್ಲ. ಸೊ ಕಥೆಯ ಹಂದರ ಏನಿರುತ್ತೆ ಅದು ಮುಖ್ಯ ಆಗ್ತದೆ. ಸಮಾಜಕ್ಕೆ ನನ್ಗೊಂದು ಅವಕಾಶ ಸಿಕ್ಕಿದೆ ಅನ್ಕೊಳ್ಳಿ, ನಾನೊಬ್ಬ ಸೂಪರ್ ಸ್ಟಾರು ಅಥವಾ ನಾನು ದೊಡ್ಡ ನಿರ್ದೇಶಕ, ದೊಡ್ಡ ನಿರ್ಮಾಪಕ ಅಂತ ಹೇಳಿದ್ರೆ ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತಿದ್ದೀನಿ ನಾನು? ವಾಟ್ ಐ ಆಮ್ ಟೆಲ್ಲಿಂಗ್, ನಾನು ಏನ್ ಹೇಳ್ತಾ ಇದ್ದೀನಿ ಮಕ್ಕಳಿಗೆ, ಯುವ ಜನತೆಗೆ ಏನ್ ಸಂದೇಶ ಕೊಡ್ತಾ ಇದ್ದೀನಿ ನಾನು, ಅದು ಮುಖ್ಯ. ಅದು ನನ್ನ ಕರ್ತವ್ಯ. ಅದಕ್ಕೆ ನಾನು ಚಿತ್ರರಂಗ ಬಂದಿರೋದು, ನಾನು ನಿರ್ದೇಶಕ ಆಗಿರೋದು ಅದಕ್ಕೆ. ಸಂದೇಶ ಕೊಡಬೇಕು, ಅವ್ರ ಮಕ್ಕಳು ತಿದ್ದಬೇಕು, ತೀಡ್ಬೇಕು ಅಂತ. ಮಲ್ಟಿಪ್ಲೆಕ್ಸ್ ವಿಚಾರವಾಗಿ ಒಂದ್ ಪಾಯಿಂಟ್ ಏನ್ ಗೊತ್ತಾ ಮೇಡಮ್, ಇಲ್ಲಿ ಇದೊಂಥರ ಹೇಗಿದೆ ಈ ಮಲ್ಟಿಪ್ಲೆಕ್ಸ್ ಗಳು ಮತ್ತೆ ಯಾರು ಕೋರ್ಟ್ ಹೋಗಿದ್ದಾರೆ, ಸರ್ವಾಧಿಕಾರಿ ಧೋರಣೆ. ನಾವು ಡಿಸೈಡ್ ಮಾಡಬೇಕು ಸಿನಿಮಾ ಅಮೌಂಟ್ ಎಷ್ಟಿರ್ಬೇಕು ಅಂತ. ಅವ್ರು ಹಂಗ್ ಮಾಡ್ತಾ ಇಲ್ಲ. ಈಗ ನಾವೇನ್ ಫಿಕ್ಸ್ ಮಾಡ್ತೀವಿ ಅದಕ್ಕೆ ಬಂದ್ ನೀವು ನೋಡಿ ಅನ್ನೋ ರೀತಿ ಇದೆ. ಪಕ್ಕದ ರಾಜ್ಯಗಳಲ್ಲಿ ಸರ್ಕಾರಿ ಆದೇಶವನ್ನು ಗೌರವಿಸುವಂತ ಚಿತ್ರರಂಗ ಇರಬೇಕಾದ್ರೆ ಕರ್ನಾಟಕದಲ್ಲಿ ಸರ್ಕಾರದ ಆದೇಶವನ್ನು ಧಿಕ್ಕರಿಸುವಂತ ಒಂದು ನಿಲುವು ಬರ್ತಿರಲ್ಲ ನೀವು. ಅದು ಯಾವ ಅದಕ್ಕೆ ಶುರುವಲ್ಲೇ ಕೇಳಿದ್ದು ಸರ್, ಒಗ್ಗಟ್ಟು ಬರಬೇಕಾಗಿದ್ದು ಚಿತ್ರರಂಗದ ಕಡೆಯಿಂದ. ಅಲ್ಲೇ ಕೊರತೆ ಕಾಣ್ತಿದೆಯಲ್ಲ ಅಂತ ಹೇಳಿದ್ರೆ ಇಬ್ಬಾಗ ಆಗ್ತಿದೆ ಚಿತ್ರರಂಗ. ಶ್ರೀಮಂತ ಮೂಲ ನಿರ್ಮಾಪಕರು ಯಾರಿದ್ದಾರೆ ಮೇಡಮ್? ಒಬ್ಬರು ಇವತ್ತು ಪ್ರೊಡ್ಯೂಸರ್ ಆಗಿಲ್ಲ ಮೇಡಮ್. ಯಾರು ಸಿನಿಮಾ ತೆಗಿಯಕ್ ಆಗ್ತಾ ಇಲ್ಲ. ಎಲ್ಲ ಬರೇ ವ್ಯಾಪಾರೀಕರಣ.
ಉದ್ಯಮ ಏನಕ್ಕೆ ಅಂದ್ರೆ ಇದೊಂದು ಸಿನಿಮಾ ಅಂದ್ರೆ ಏನಾಗಿದೆ ಅಂದ್ರೆ ಮುಂಚೆ ಸಿನಿಮಾ ಅಂದ್ರೆ ಒಂದು ಕಲೆ, ಒಂದು ಅಭಿಮಾನ ಅಂತ ಸಿನಿಮಾ ಮಾಡೋರು. ನಾವು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕಪ್ಪ ಅಂತ. ಈಗ ಏನಾಗಿದೆ ಅಂದ್ರೆ ಹಣ ಎಷ್ಟು ಮಾಡ್ಬೇಕು, ನಾವು ದುಡ್ಡು ಎಷ್ಟು ತೆಗಿಬೇಕು ಅನ್ನೋ ಉದ್ಯಮದ ಮುಖಾಂತರ ಅಂದ್ರೆ ದುಡ್ಡು ಮಾಡೋ ಉದ್ಯಮ ಆಗ್ಬಿಟ್ಟಿದೆ ಈಗ. 40,000-50,000 ಕುಟುಂಬಗಳು ಬದುಕ್ತಾ ಇದೆ ಸಿನಿಮಾ ನಂಬಿಕೊಂಡು. ಗೇಟ್ ಕೀಪರ್ ಇಂದ, ಆಪರೇಟರ್ ಇಂದ, ಪ್ರೊಡ್ಯೂಸರ್ ಇಂದ, ಡೈರೆಕ್ಟರ್ ಇಂದ, ಅಸಿಸ್ಟೆಂಟ್ ಡೈರೆಕ್ಟರ್ ಇಂದ, ಜೂನಿಯರ್ ಆರ್ಟಿಸ್ಟ್ ಇಂದ 40,000-50,000 ಕುಟುಂಬಗಳು. ಒಂದು ಕುಟುಂಬದ ಕನಿಷ್ಠ 4 ಜನ ಅಂತ ಹೇಳಿದ್ರು ಎಷ್ಟು ಸಂಖ್ಯೆ ಆಯ್ತು? ಅಷ್ಟು ಸಂಖ್ಯೆಯನ್ನು ಸಾಕ್ತಾ ಇರ್ತಕ್ಕಂಥ ಉದ್ಯಮ. ನೀವು 2 ವರ್ಷಕ್ಕೊಂದು ಸಿನಿಮಾ ಮಾಡೋರು, 4 ವರ್ಷಕ್ಕೊಂದ್ಸಲ ಸಿನಿಮಾ ಮಾಡೋರು ಬಂದ್ಬಿಟ್ಟು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡಿ ಮಕ್ಕಳ ತಲೆಯಲ್ಲಿ ನಿಮ್ಮ ಅಮೂಲ್ಯನ ತುಂಬಿಸ್ಬಿಟ್ಟು ಸಿನಿಮಾ ಅಂದ್ರೆ ಹೀಗೆ ಇರಬೇಕು ಅಂತ ಹೇಳ್ಬಿಟ್ರೆ, ಹಾಗಾದ್ರೆ ನಾನು ಸಂದೇಶ ಭರಿತ ಸಿನಿಮಾವನ್ನು ಮಾಡಿದ್ರೆ ಅಥವಾ ಯಾವ್ದೋ ಒಂದು ಸಮಸ್ಯೆ ಇರ್ತಕ್ಕಂಥ ಸಿನಿಮಾವನ್ನು ಮಾಡಿದ್ರೆ, ಸಂಬಂಧಗಳ ಮೌಲ್ಯ ಇರ್ತಕ್ಕಂಥ ಸಿನಿಮಾಗಳನ್ನು ಮಾಡಿದ್ರೆ ಅವ್ರಿಗೆ ನೋಡೋದಕ್ಕೆ ಎಲ್ಲಿದೆ? ಸರಿ, ನಾನು ಆಡಿಯನ್ಸ್ ನ ಕೇಳ್ತೀನಿ, ನಮ್ಮ ಕನ್ನಡಿಗ ಪ್ರೇಕ್ಷಕರಲ್ಲೂ ಕೂಡ ಒಂದಷ್ಟು ಬದಲಾವಣೆ ಆಗ್ಬೇಕಾ ಅಂತ ಹೇಳಿ. ಯಾಕಂದ್ರೆ ಸರ್ ಹೇಳ್ತಾ ಇದ್ದ ಹಾಗೆ ಒಂದು ಚಿತ್ರದ ಬಗ್ಗಿನ ಅಭಿಮಾನ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶದಲ್ಲಿ ಕಾಣೋಷ್ಟು ಅಭಿಮಾನ ಕನ್ನಡದಲ್ಲಿ ಇಲ್ಲ ಅನ್ನೋದು ಬಹಳ ವರ್ಷದಿಂದ ಚರ್ಚೆ ಆಗ್ತಾ ಇದೆ. ನಮ್ಮಲ್ಲಿ ಹೆಂಗೆ ಅಂದ್ರೆ ಬೇರೆಯವ್ರು ಯಾರು ನೋಡ್ಕೊಂಬಂದ್ ಹೇಳಿ ಚೆನ್ನಾಗಿದ್ರೆ ಹೋಗೋಣ, ದುಡ್ಡು ಖರ್ಚು ಮಾಡೋಣ, ಈ ಮೆಂಟಾಲಿಟಿ ಕೂಡ ಬದಲಾಗಬೇಕಾ ಅಂತ ಹೇಳಿ ಸಿನಿ ಪ್ರೇಕ್ಷಕರಲ್ಲಿ ಯಾರಾದ್ರೂ ಮಾತಾಡ್ತಾರೆ? ಮೇಡಮ್, ಒಂದ್ ನಿಮಿಷ ಮಲ್ಟಿಪ್ಲೆಕ್ಸ್ ವಿಚಾರವಾಗಿ ಒಂದು ವಿಚಾರ ಹೇಳ್ಬಿಡ್ತೀನಿ. ಇವಾಗ ಎಲ್ಲಾ ಸರ್ಸ್ ಹೇಳ್ತಾ ಇದಾರೆ ಬೇರೆ ರಾಜ್ಯಗಳಲ್ಲಿ ಏನ್ ನಿಗದಿ ಮಾಡ್ತಾ ಇದಾರೋ ಅದಕ್ಕೆ ಹೊಣೆಯಾಗಿ ಎಲ್ಲ ಓಕೆ ಆಗಿ ನಡೀತಾ ಇದೆ ಅಂತ. ಮೇಡಮ್, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಒಂದು ಏಕರೂಪ ನಿಗದಿನ ಸರ್ಕಾರ ಜಾರಿಗೆ ಸುಮ್ಮನೆ ತಂದಿಲ್ಲ. ಎಷ್ಟೋ ಜನ ಕಷ್ಟ ಬಿದ್ದು ಹೋರಾಟ ಮಾಡಿ ತೊಂದರೆಗಳೆಲ್ಲ ತಿಳ್ಕೊಂಡು ಬಂದಾದ್ಮೇಲೆ ಯಾವ್ದೋ ಒಂದು ಹೊಂಬಾಳೆ ಫಿಲಮ್ಸ್ ಅನ್ನೋದು ಬಂದ್ಬಿಟ್ಟು ಒಂದು ಅಪೀಲ್ ಹಾಕಿ ಇದನ್ನ ನಿಲ್ಲಿಸ್ತಾ ಇದಾರೆ ಅಂತ ಹೇಳಿದ್ರೆ, ಮೇಡಮ್ ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಹೇಳೋದ್ನ, ಬೇರೆ ರಾಜ್ಯಗಳಲ್ಲಿ ಸರ್ಕಾರ ಹೇಳೋದ್ನ ಇವಾಗ ಏನು ಪ್ರಸಿದ್ಧ ಮಾಲ್ಗಳಿದೆ, ಮಾಲ್ ಆಫ್ ಏಷ್ಯಾ, ಫೀನಿಕ್ಸ್ ಮಾಲು, VR ಮಾಲು, ಫೋರಂ ಮಾಲು, ಇವರೆಲ್ಲ ಯಾರು ನಮ್ಮ ಕರ್ನಾಟಕ ಬೆಂಗಳೂರವರಲ್ಲ, ಬೇರೆ ಕಡೆಯಿಂದ ಬಂದು ಬಿಸ್ನೆಸ್ ಮಾಡಕ್ಕೆ ಮಾಲ್ಗಳನ್ನ ಸೃಷ್ಟಿ ಮಾಡಿ ದುಡ್ಡು ಮಾಡಕ್ ಬಂದಿದಾರಲ್ವಾ. ಇವರು ಬಂದಿರೋದು ಕರ್ನಾಟಕಕ್ಕೆ, ಬೆಂಗಳೂರಿಗೆ. ಇವರು ಇಲ್ಲಿ ನಮ್ಮ ಕಾನೂನು ಏನಿದೆ, ನಮ್ಮ ರಾಜ್ಯದ ಸರ್ಕಾರದ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಬೇಕು. ಅದನ್ನ ಬಿಟ್ಟು ಇವರು ಉಲ್ಟಾ ಪಲ್ಟಾನೆ ಮಾತಾಡ್ತಾರೆ. ಅಂದ್ರೆ ಅವನ್ನ ಆಚೆ ಕಳಿಸಿ ಫಸ್ಟ್. ಅವನಿಂದ ತೊಂದರೆ ಆಗ್ತಾ ಇದೆ ಕನ್ನಡಿಗರಿಗೆ ಅಂದ್ಮೇಲೆ ಅವನ್ನ ಫಸ್ಟ್ ಆಚೆ ಕಳಿಸಿ. ಅವನ ಏನ್ ಅಪೀಲ್ ಮಾಡ್ತಾ ಇದಾರೆ ಏಕರೂಪ ಜಾರಿಗೆ ತರಬೇಕು. ಅದಕ್ಕೆ ಬಜೆಟ್ ಸ್ಟೇಟ್ ಆಗಿದೆ. ನೀವು 700 ರೂಪಾಯಿ 800 ರೂಪಾಯಿ ಕೊಟ್ಟು ಪರಭಾಷೆ ಪಿಕ್ಚರ್ ನೋಡ್ತೀರಾ, ಅದೇ 500 ರೂಪಾಯಿ ಕೊಟ್ಬಿಟ್ಟು ನೀವು ಕಾಂತಾರ ಫಿಲಂ ಯಾಕೆ ನೋಡಬಾರ್ದು? ಒಬ್ಬೊಬ್ಬ ಕನ್ನಡ ಪರ ಸಂಘಟನೆ ಆಗಲಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ರೂಪೇಶ್ ರಾಜಣ್ಣ ಅವರಾಗ್ಲಿ, ಇವ್ರ ಸಂಘಟನೆಗಳಿದಾರಲ್ಲ, ಪ್ರತಿಯೊಬ್ರು, ನಾನು ಒಬ್ಬ ಕನ್ನಡಿಗ, ನಾನು ವಾರಕ್ಕೆ 2 ಸಿನಿಮಾ ನೋಡ್ತೀನಿ. ನೀವು 60 ಲಕ್ಷ ಕನ್ನಡಿಗರ ಸಂಘಟನೆಯಲ್ಲಿ ಇದ್ದೀರಾ ಅಂತೀರಾ. ಒಬ್ಬೊಬ್ರು ಒಂದೊಂದ್ ಸಲ ಹೋಗಿ ಒಂದೊಂದ್ ಸಿನಿಮಾ ನೋಡಿದ್ರೆ 60 ಲಕ್ಷ ಕನ್ನಡಿಗರು ಸಿನಿಮಾ ನೋಡಿದ್ರೆ ಎಷ್ಟು ದುಡ್ಡಾಗುತ್ತೆ? ಕನ್ನಡ ಪರ ಹೋರಾಟಗಾರರು ಟಿಕೆಟ್ ದುಡ್ಡು ಕೊಟ್ಟೆ ಹೋಗ್ಬೇಕು ಸರ್, ಹೋಗ್ಬೇಕು, ಫ್ರೀ ಅಂತಲ್ಲ, ಹೋಗಿ ಅದೇ ತರನೇ ಹೈ ಬಜೆಟ್ ಸಿನಿಮಾ ಕಾಂತಾರ, ಅದಕ್ಕೂ ಸಪೋರ್ಟ್ ಮಾಡಿ. ಸರಿ, ಕಾಂತಾರ ವಿಚಾರಕ್ಕೆ ಬಂದಾಗ ಇನ್ನೊಂದು ತಿಳ್ಕೊಳ್ಳಿ ಸರ್, ಕನ್ನಡ ಪರ ಹೋರಾಟಗಾರರು ಅವ್ರ ಸಮಯ ಸಿಕ್ಕಾಗ ಸಿನಿಮಾ ನೋಡ್ತಾ ಇದ್ದಾರೆ. ಆದರೆ ಕನ್ನಡ ಚಿತ್ರರಂಗ ಅಣ್ಣವ್ರ ಕಾಲಕ್ಕೆ ಮುಗಿದೋಯ್ತು. ಈಗ ಒಂದು ಕನ್ನಡದ ಸಮಸ್ಯೆ, ಒಂದು ಹಿಂದಿ ಏರಿಕೆ ಸಮಸ್ಯೆ ಆಗ್ಲಿ, ಇನ್ನೊಂದಾಗ್ಲಿ, ಹೋರಾಟ ಆಗ್ಲಿ, ಯಾವ್ದಾದ್ರು ಒಂದು ವಿಚಾರ ಕೇಸ್ ಹಾಕ್ಸ್ಕೊಂಡು ಜೈಲ್ಗೆ ಹೋಗ್ಲಿ, ಯಾರಾದ್ರೂ ಒಬ್ರು ಮಾತಾಡ್ತಾರೆ ಸರ್ ಬಂದು ನಮ್ಮ ಪರವಾಗಿ? ಇವ್ರಿಗೆ ಅನ್ಯಾಯ ಆದಾಗ ನಾವು ನಿಂತ್ಕೋತೀವಿ. ಬರ್ತಾರೆ ಸರ್, ನಮ್ಗೆ ಥಿಯೇಟರ್ ಸಿಗ್ತಾ ಇಲ್ಲ, ನಮ್ಗೆ ಅನ್ಯಾಯ ಆಗಿದೆ, ಬನ್ನಿ ಹೋರಾಟಗಾರರು ನಮ್ಮ ಪರ ನಿಲ್ಲಿ ಅಂತ. ಎಷ್ಟು ನಮ್ಮ ಇದುವರೆಗೆ ಇಷ್ಟು ಹೋರಾಟಗಳು ನಡೆದಿದೆ ಅಲ್ವಾ? ಇಷ್ಟು ಜನಕ್ಕೆ ಎಷ್ಟೋ ಸತಿ ಜೈಲ್ಗೆ ಹೋಗಿದೀವಿ, ಎಷ್ಟೋ ಸತಿ ದೊಡ್ಡ ದೊಡ್ಡ ಇಶ್ಯೂಗಳಾಯ್ತು ಕರ್ನಾಟಕದಲ್ಲಿ. ಒಬ್ಬ ಯಾರೋ ವಿಂಗ್ ಕಮಾಂಡ್ ಹೊಡೆದ, ಇನ್ನೊಂದು ಏನೇನೋ ಆಗ್ತಾ ಇದೆ. ಒಂದು ಟ್ವೀಟ್ ಆದ್ರೂ ಮಾಡಿ ನಮ್ಮ ಪರವಾಗಿ ನಿಂತ್ರ ಚಿತ್ರರಂಗದ ಪರ ಇದೀವಿ. ಕನ್ನಡ ಪರ ಚಿತ್ರರಂಗದ ಪರ ಇರೋದಕ್ಕೆ ತುಂಬಾ ಧನ್ಯವಾದಗಳು. ಹೋರಾಟಕ್ಕೆ ಯಾರು ಬರಲ್ಲ ಅಂತ ಹೇಳೋ ಮಾತು ವಾಪಸ್ ತಗೊಳ್ಳಿ ಸರ್. ನಾನೇ ಪ್ರತ್ಯಕ್ಷ ಸಾಕ್ಷಿ ಇದ್ದೀನಿ. ನಮ್ ಸಾರಾ ಗೋವಿಂದ್ ಅವರಾಗಿರ್ಬೋದು, ನಾವಾಗಿರ್ಬೋದು, ಸಾಕಷ್ಟು ಜನ. ಪ್ರಿಯಾ ಮೇಡಮ್, ಈಗ ಸಾರಾ ಗೋವಿಂದ್ ಸರ್ ಹೇಳಿದ್ರು ಕಾಂತಾರ ಮೊದಲ ಭಾಗ ರಿಲೀಸ್ ಆದ ಸಂದರ್ಭದಲ್ಲಿ 250 ರೂಪಾಯಿ ಇತ್ತು, ಆಗ್ಲೂ ಗೆತ್ತು ಚಿತ್ರ. ಈಗ ಹೊಸದಾಗಿ ಬರ್ತಿದೆ ಅಂದ ತಕ್ಷಣ ಈಗ 200 ರೂಪಾಯಿ ಆಕ್ಷೇಪ ಯಾಕೆ ಅಂತ ಹೇಳಿ? 250 ಹಿಂದೆ ಕಾಂತಾರ ಬಿಡುಗಡೆ ಆದಾಗ 150 ರೂಪಾಯಿ ಕೊಟ್ಟು ನೋಡಿ ಕೂಡ ಚಿತ್ರವನ್ನ ಗೆಲ್ಲಿಸಿದ್ದಾರೆ. ಅವಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಹಳೆ ಸಿನಿಮಾಗಳು, ರಾಜ್ಕುಮಾರ್ ಸಿನಿಮಾಗಳು 150 ರೂಪಾಯಿ 50 ರೂಪಾಯಿಂದ ಒಂದೊಂದು ವರ್ಷ ಓಡಿದೆ. ಈಗಿನ ಎಕ್ಸಾಂಪಲ್ ಕಾಂತಾರ ಅಷ್ಟು 150 ರೂಪಾಯಿ 150 ರೂಪಾಯಿ ಇದ್ದೇನೂ ಚೆನ್ನಾಗಿ ಓಡಿದೆ. ಇವಾಗ 200 ರೂಪಾಯಿ ಇದ್ದಾಗ್ಲೂ ಇವ್ರಿಗೆ ಇನ್ನ ಜಾಸ್ತಿ ಬೇಕು ಅನ್ನೋ ಆಕಾಂಕ್ಷೆ ಏನಕ್ಕೆ ಬೇಕು? ಕನ್ನಡ ಚಿತ್ರರಂಗದ ಅವರು ಒಬ್ರು ನಿರ್ಮಾಪಕರಾಗಿ ಅಥವಾ ಮಲ್ಟಿಪ್ಲೆಕ್ಸ್ ಅವರೇ ಆದ್ರೂ ಚಿತ್ರರಂಗ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಚಿತ್ರರಂಗ. ಪ್ರೊಡ್ಯೂಸರ್ಸ್ ಒಬ್ರೇ ಆಗ್ಲಿ ಅಥವಾ ಡಿಸ್ಟ್ರಿಬ್ಯೂಟರ್ ಒಬ್ರೇ ಆಗ್ಲಿ ಎಕ್ಸಿಬಿಟರ್ ಒಬ್ರೇ ಆಗ್ಲಿ ನಡೆಯಲ್ಲ. ಇವಾಗಲೇ ಕರೆಕ್ಟ್ ಹೇಳ್ತಿದ್ರಿ ನೋಡಿ, ಕನ್ನಡದ ಪ್ರೇಕ್ಷಕರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ರೂಪೇಶ್ ರಾಜಣ್ಣ ಅವರು ಉದಾಹರಣೆ ಕೊಟ್ಟ ಹಾಗೆ ಒಂದ್ ಸಿನಿಮಾಗೆ ಹೋದ್ರೆ ಒಂದ್ ಫ್ಯಾಮಿಲಿ 2,000 ರೂಪಾಯಿ ಮಿನಿಮಮ್ ಅಂತ ಖರ್ಚಾದಾಗ ಅದೇ 2,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ OTT 5 ಜನ ನೋಡಬಹುದು ಸರ್, 2 ಪ್ಲಾಟ್ಫಾರ್ಮ್. ಬಟ್ ಆ OTT ಕನ್ನಡಕ್ಕೆ ಆಪ್ಷನ್ ಇದೆಯಾ? ಅದು ಪ್ರತ್ಯೇಕ ಚರ್ಚೆ.
ಹೀಗಾಗಿ ಪ್ರೇಕ್ಷಕರನ್ನ ಥಿಯೇಟರ್ಗೆ ಕರೆತರೋಕೆ ಟಿಕೆಟ್ ದರ ಕಡಿಮೆ ಕೂಡ ಒಂದು ಮಾರ್ಗ ಆಗಬಹುದು ಅನ್ನೋಗಾದ್ರೆ ಆಕ್ಷೇಪ ಯಾಕೆ? ಮೇಡಮ್, ಈಗ ಮಲ್ಲೇಶ್ ಇಲ್ಲಿ ರಾಜೇಂದ್ರನಗರದಲ್ಲಿ ರಾಮೇಶ್ವರಂ ಹೋಟ್ಲ್ ಇದೆ. ಅಲ್ಲಿ ನಾವು ಒಂದು ಕಾಫಿ ಒಂದು ಇಡ್ಲಿ ತಗೋಬೇಕಂದ್ರೆ 150 ರೂಪಾಯಿ. ಅದೇ ಒಂದು ಉಪಹಾರ ದರ್ಶನಿಗೆ ಬರ್ತೀವಿ, ಅಲ್ಲಿ ಬಂದ್ರೆ ಒಂದು 50 ರೂಪಾಯಿ. ಇನ್ನು ಒಂದು ಫುಟ್ಪಾತಿಗೆ ಬಂದ್ವಿ, ಸಿನಿಮಾ ನಂಗೆ ಅಳಿಬೇಡಿ. ಸಿನಿಮಾ ವಿಚಾರ ಅಲ್ಲ, ಇರಿ ಸರ್. ಸಿನಿಮಾ ಕಥೆ ನಿಮ್ಮ ಆಡಂಬರ ಮುಖ್ಯ ಅಲ್ಲ. ಅಲ್ಲ ಅದಲ್ಲ, ಎಲ್ಲರೂ ನೋಡೋದು ಬೆಳ್ಳಿ ತರೇನಲ್ಲೇ. ಸರ್ ಕೇಳಿಸ್ಕೊಳ್ಳಿ ಸರ್, ಅವ್ರು ಮಾತಾಡ್ಲಿ. ಈಗ ಮೇಡಮ್, ಇಲ್ಲಿ ಏನಾಗಿದೆ ಅಂದ್ರೆ ಒಂದೊಂದು ಸ್ಟೇಜ್ ಒಂದೊಂದು ತರ ಇದೆ. ಅಂದ್ರೆ ಅಲ್ಲೋಗ ಜನ ಬೇರೆ, ಮಿಡ್ಲ್ ಕ್ಲಾಸ್ ಜನ ಹೋಗೋದು ಬೇರೆ, ಕೆಳಗಡೆ ಹೋಗೋ ಜನ ಬೇರೆ ಇರ್ತಾರೆ. ಈಗ ಏನಂದ್ರೆ ಈಗ 200 ರೂಪಾಯಿ ಮಾಡಿದೆ ಮೇಡಮ್, ಈಗ 200 ರೂಪಾಯಿ ಈಗ ಮಾಡಿರೋದ್ರಿಂದ ಇದ್ಯಾವ್ದು ಈಗ ಸರ್ಕಾರ ಇದೆ, ಕೋರ್ಟ್ ಅಲ್ಲಿ ಇದೆ. ಕೋರ್ಟ್ ಅಲ್ಲಿ ಇರೋದ್ರಿಂದ ವಿಷಯ ನಮಗೆ ಏನಾಗಿದೆ ಅಂದ್ರೆ ಸರ್, ಏನು ಮಾತಾಡಕ್ ಆಗಲ್ಲ ಈಗ ಕೋರ್ಟ್ ಅಲ್ಲಿ ಇರೋದ್ರಿಂದ. ಮಾತಾಡದೆ ಇದ್ರೆ ಮಣ್ಣಾಕ್ಬಿಡ್ರಿ ಸರ್ ಇಂಡಸ್ಟ್ರಿಗೆ. ಸರ್ ಈಗ ತಂದಿದ್ದಾರೆ, ಮಾತಾಡಬಾರ್ದು ಇಂಡಸ್ಟ್ರಿಗೆ ಮಣ್ಣಾಕ್ಬಿಡಿ. ಕರೆಕ್ಟ್ 200 ರೂಪಾಯಿ ತಂದಿದ್ದಾರೆ ಸರ್. ಈಗ 200 ರೂಪಾಯಿ ತಂದಿದ್ದಾರೆ, ಅದನ್ನ ಪಾಲನೆ ಮಾಡ್ಬೇಕಲ್ಲ, ಅದು ತಾನೇ ಮುಖ್ಯ ನಮ್ಗೆ. ಯಾರು ಪಾಲನೆ ಮಾಡ್ಬೇಕು ಸರ್? ಯಾರು ಸಂಬಂಧಪಟ್ಟ ಎಲ್ಲರೂ ಮಾಡ್ಬೇಕು. ಹೌದು ಸರ್, ಸಂಬಂಧಪಟ್ಟ ಮಾಡ್ತಾ ಇಲ್ವಲ್ಲ ಇಲ್ಲಿ. ಮೇಡಮ್, ಇಲ್ಲಿ ಸಮಸ್ಯೆ ಬಂದಿರೋದು ಮಲ್ಟಿಪ್ಲೆಕ್ಸ್ ಮಾತ್ರ ಮೇಡಮ್. ಈಗ ನೋಡಿ, ಅದೇ ಸಂತೋಷ್ ಥಿಯೇಟರ್ ಬಂದ್ರೆ ಆ ಸಮಸ್ಯೆ ಇಲ್ಲ, ಪಕ್ಕದಲ್ಲಿ ನವರಂಗ್ ಥಿಯೇಟರ್ ಹೋದ್ರೆ ಆ ಸಮಸ್ಯೆ ಇಲ್ಲ, ಮತ್ತೆ ಬಿ ಸೆಂಟ್ರಲ್ ಹೋದ್ರೆ ಸಮಸ್ಯೆ ಇಲ್ಲ, ಸಿ ಸೆಂಟರ್ ಹೋದ್ರೆ ಸಮಸ್ಯೆ ಇಲ್ಲ ಮೇಡಮ್. ಇದು ಇರೋದು ಸರ್. ಒಂದ್ ಕೆಲಸ ಮಾಡಿ ಸರ್, ಮಲ್ಟಿಪ್ಲೆಕ್ಸ್ ನಲ್ಲಿ ಇನ್ ಮುಂದೆ 5,000 ರೂಪಾಯಿ ಒಂದು ಟಿಕೆಟ್ ಮಾಡಿ ಸರ್, ದಯವಿಟ್ಟು ಅವಾಗ ಜನ ಹೋಗ್ತಾರ ಇಲ್ವೋ ನೋಡೋಣ. ಅವರು ಮಲ್ಟಿಪ್ಲೆಕ್ಸ್ ಪರವಾಗಿ ಬಂದಿರೋರಲ್ಲ, ಅವರು ಪ್ರೊಡ್ಯೂಸರ್. ಆಮೇಲೆ ಕಾಂತಾರ ನಿರ್ಮಾಪಕರಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಕಾಂತಾರ ಚಲನಚಿತ್ರ ಮಂಡಳಿ ಏನಂತಂದ್ರೆ ಇವತ್ತು ಒಂದು ಸರ್ಕಾರ ಇದ್ದಂಗೆ ಚಲನಚಿತ್ರ ಮಂಡಳಿ. ಅವ್ರ ಮಾತು ಡಿಸಿಷನ್ ತಗೊಂಡ್ಮೇಲೆ ಈ ಕಾಂತಾರ ನಿರ್ಮಾಪಕರು ಆ ಮಾತನ್ನ ಕೇಳಿ ತಲೆ ಬಗ್ಸಿ ಮುನ್ನಡಿಬೇಕು. ಏನಾಗಿದೆ ಸರ್? ಇಲ್ಲ ನೋಡಿ, ಕಾಂತಾರ ನಿರ್ಮಾಪಕರ ಹಿನ್ನೆಲೆ ನಿಮ್ಗೆ ಎಲ್ಲರಿಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅವರು ರಾಜಕೀಯ ಹಿನ್ನೆಲೆ ಉಳ್ಳವರು, ಹಂಗಾಗಿ ಕನ್ನಡ ಸಿನಿಮಾ ಏನೇ ಮಾಡಬಹುದು ರಾಜಕೀಯ ಉಳ್ಳವರಾಗಿರ್ತಕ್ಕಂಥವ್ರು ಅಲ್ಲಿ ಬರತಕ್ಕಂತ ಹಲವಾರು ಹಂಗಾಗಿ ಸರ್ ಇಲ್ಲ ಕೇಳಿ. ಆಯ್ತು ಅದ್ ಬೇಕಾಗಿಲ್ಲ, ಬಟ್ ಏನಂತಂದ್ರೆ ಬೇಡ, ಕೆಲಸ ಮಾಡ್ಲಿ. ಸರ್ ಕೇಳಿಸ್ಕೊಳ್ಳಿ, ನೀವು ಕನ್ನಡ ಸಿನಿಮಾ ನಿರ್ಮಾಪಕರು ರಾಜಕೀಯ ಹಿನ್ನೆಲೆ ಅಂತೀರಿ, ಬಾಲಿವುಡ್ ನಲ್ಲಿ ಡಾನ್ ಗಳು ಇನ್ವೆಸ್ಟ್ ಮಾಡ್ತಾರಂತೆ ಸರ್, ಇದನ್ನ ಯಾರು ಪ್ರಶ್ನೆ ಮಾಡೋರು? ಅವ್ರಿಗೆ ಕೊಡಿ ಮೈ. ಒಳ್ಳೆ ಮೂವಿ ಹೋಗ್ಬಿಟ್ಟು ಮುಂದೆ ಫಸ್ಟ್ ಶೋ ನಲ್ಲಿ ಕೂತ್ಕೊಂಡ್ರೆ ಮಹಿಳೆಯರು ಜಾಸ್ತಿ ಹೋಗಕ್ಕಾಗಲ್ಲ. ಆಬ್ವಿಯಸ್ಲಿ ಅವರು ಮಲ್ಟಿಪ್ಲೆಕ್ಸ್ ಹೋಗ್ಬೇಕು ಅಂತ ಇಷ್ಟಪಡ್ತಾರೆ. ಆಗ ಆಯ್ಕೆ ಏನಿರುತ್ತೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ಕಡಿಮೆ ದರ ಕೊಟ್ಟಾಗ ಎಲ್ಲ ಮಹಿಳೆಯರು, ಸ್ಟೂಡೆಂಟ್ಸ್ ಎಲ್ಲರೂ ಹೋಗ್ತಾರೆ. ಪ್ರಿಯವರೇ, ಈ ಏಕರೂಪ ದರ ನಿಗದಿಯಲ್ಲೇನೆ ಒಂದಷ್ಟು ಫ್ಲೆಕ್ಸಿಬಿಲಿಟಿ ತರಬಹುದಾ ಅನ್ನೋ ಚರ್ಚೆ ಕೂಡ ಇದೆ. ಫಾರ್ ಎಕ್ಸಾಂಪಲ್, ರಿಲೀಸ್ ಆದ ಮೊದಲ 3 ದಿನ ಅಥವಾ ವೀಕೆಂಡ್ಗಳಲ್ಲಿ ಇಲ್ಲಿ ದರ ಅವರಿಗೆ ಬೇಕಾದ ಹಾಗೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಇಟ್ಕೊಂಡು ಬಾಕಿ ದಿನಗಳಲ್ಲಿ ಏಕರೂಪ ದರ, ಈ ರೀತಿಯ ಆಪ್ಷನ್ ಈ ಕಡೆ ಪ್ರೊಡ್ಯೂಸರ್ಗಳಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ, ಥಿಯೇಟರ್ ಮಾಲೀಕರಿಗೂ ಅನುಕೂಲ, ಪ್ರೇಕ್ಷಕರಿಗೂ ಕೂಡ ಯಾರಿಗೆ ಅನುಕೂಲನೋ ಅವರು ದುಡ್ಡು ಜಾಸ್ತಿ ಕೊಟ್ಟು ಹೋಗ್ತಾರೆ, ಇಲ್ದವರು ಮಾಮೂಲಿ ದಿನಗಳನ್ನು ನೋಡ್ತಾರೆ. ಈ ರೀತಿ ಫ್ಲೆಕ್ಸಿಬಿಲಿಟಿ ಸಾಧ್ಯನಾ ಅಂತ. ಆಮೇಲೆ ಜನರಲ್ಲೂ ಸಹ ಅದು ಕನ್ಫ್ಯೂಷನ್ ಬಂದ್ಬಿಡುತ್ತೆ, ಯಾವ ವಾರ ಯಾವ ಥಿಯೇಟರ್ ಅಲ್ಲಿ ಏನ್ ಪ್ರೈಸ್ ಇರುತ್ತೆ ಅನ್ನೋದು. ಸೊ ಅದು ಬೇಡವೇ ಬೇಡ, ಒಂದ್ ಸಮ 200 ಮಾಡ್ಬಿಡಿ ಅನ್ನೋದು ನಮ್ಮ ಒಂದು ಮನವಿ. ಯಾವುದೋ 4, 5 ಅಥವಾ ಒಂದು 10 ಪರಭಾಷೆ ಚಿತ್ರಗಳಿಗೋಸ್ಕರವಾಗಿ ಕನ್ನಡ ಚಿತ್ರರಂಗವನ್ನ ಸಾಯಿಸ್ತಾ ಇದ್ದಾರೆ ಅಂತ ನನಗೆ. ಆಮೇಲೆ ಅವ್ರನ್ನ ಮಾತಾಡಿದ್ರು, ಒಂದ್ ನಿಮಿಷ, ಅವ್ರನ್ನ ಮಾತಾಡಿದ್ರು 30 ಲಕ್ಷ ಪ್ರೇಕ್ಷಕರಷ್ಟೇ ಕನ್ನಡ ಚಿತ್ರರಂಗ ನೋಡ್ತಾ ಇರೋದಂತ. ದಯವಿಟ್ಟು ಅದನ್ನ 2 ಕೋಟಿ ಕನ್ನಡಿಗರು, 5 ಕೋಟಿ ಕನ್ನಡಿಗರು ನೋಡೋ ತರ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನ ನೀವು ಮಾಡಿ. ಒಂದ್ ನಿಮಿಷ, ಮಲ್ಟಿಪ್ಲೆಕ್ಸ್ ಗಳು ಏನಿದಾರಲ್ಲ ಮೇಡಮ್, ಮಲ್ಟಿಪ್ಲೆಕ್ಸ್ ಗಳವ್ರನ್ನ ದಯವಿಟ್ಟು ವಾಣಿಜ್ಯ ಮಂಡಳಿಯವರು ಕಂಟ್ರೋಲ್ಗೆ ಇಟ್ಕೊಳ್ಳಿ. ಹೊಂಬಾಳೆ ವಿರುದ್ಧ ಎಲ್ಲಾ ನಿರ್ಮಾಪಕರು, ಕಲಾವಿದರು, ಸರ್ಕಾರ, ವಾಣಿಜ್ಯ ಮಂಡಳಿ ಎಲ್ಲರೂ ಒಂದಾಗಿ ಏಕರೂಪ ದರ ತಂದ್ರೇನೆ ನಾವು ಬದುಕಕ್ಕಾಗೋದು, ನೀವು ಬದುಕಕ್ಕಾಗೋದು, ಜನ ಸಾಮಾನ್ಯರು ನೋಡಕ್ಕಾಗೋದು. ಈ ನಿರ್ಣಯ ತಗೊಳ್ಳಿ ದಯವಿಟ್ಟು. ಹೇಳಿ ಮಾಡಬೇಕು ಸರ್, ಮಾಡ್ಬೇಕಲ್ಲ. ಥ್ಯಾಂಕ್ ಯು. ಎಸ್, ದರ ನಿಗದಿ 200 ರೂಪೀಸ್ ಮಾಡ್ಬೇಕು, 200 ರೂಪಾಯಿ ಮಾಡ್ಬೇಕು ಅಂತ ಸರ್ಕಾರದ ಆದೇಶವನ್ನು ಗೌರವಿಸಬೇಕು. 150 ಮಾಡಿದ್ರು ಖುಷಿನೇ ಸರ್. ಮೇಡಮ್, ಮಾಡಬೇಕು ಸರ್. ಕಡೆದಾಗಿ ಇಲ್ಲಿರುವವರು ಎಲ್ಲರ ಉದ್ದೇಶ ಅಷ್ಟೇನೆ, ಕನ್ನಡದಲ್ಲಿ ಹೆಚ್ಚೆಚ್ಚು ಚಿತ್ರಗಳು ಬರಬೇಕು, ಬಂದ ಚಿತ್ರಗಳನ್ನ ನೋಡ್ಲಿಕ್ಕೆ ವೀಕ್ಷಕರು, ಪ್ರೇಕ್ಷಕರು ಥಿಯೇಟರ್ಗೆ ಹೋಗಬೇಕು. ಕೈಗೆಟಕೋ ದರದಲ್ಲಿ ಮಾಡೋದ್ರಿಂದ ಎಲ್ಲರಿಗೂ ಲಾಭ ಅನ್ನೋದಾಗಿದ್ರೆ ಕೇವಲ ಬೆರಳೆಣಿಕೆಯ ಜನರ ಒತ್ತಡಕ್ಕೋಸ್ಕರ ಮಣಿದೇ ಇರೋ ರೀತಿಯಲ್ಲಿ ನಿರ್ಧಾರಗಳು ಹೊರಗೆ ಬರಬೇಕು ಅಂತ ಆಶಿಸ್ತಾ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH